ಓವರ್ ಆಲ್ FII ಡಾಮಿನೇಟೆಡ್ ಮಾರ್ಕೆಟ್ ಆಗಿತ್ತು ಇಂಡಿಯಾ ಒನ್ಸ್ ಅಪಾನ್ ಎ ಟೈಮ್. ಈಗ ಏನ್ ಕರೆಂಟ್ ಮಾರ್ಕೆಟ್ ರನ್ ಆಗ್ತಿದೆಯೋ DI ತುಂಬಾ ಸ್ಟ್ರಾಂಗ್ ಇದೆ. 5,000 ಕೋಟಿ FII ಪಂಪ್ ಮಾಡಿದ್ರೆ 23,000 ಕೋಟಿ DI ಪಂಪ್ ಮಾಡಿದರೆ ಲಾಸ್ಟ್ ಮಂತ್ DI ಕಂಟಿನ್ಯೂಸ್ ಆಗಿ ಬೈ ಆಗ್ತಾ ಇದೆ. ಅವ್ರು ಸೆಲ್ಲೇ ಮಾಡ್ತಾ ಇಲ್ಲ ಮಾರ್ಕೆಟ್ ಅಲ್ಲಿ. ಸೊ 2020 ಕೋವಿಡ್ ಅಲ್ಲಿ ಕ್ರಾಶ್ ಆಗ್ತಾ ಇದೆ ಒಂದ್ ಸೈಡ್ ಮಾರ್ಕೆಟ್, ಇನ್ನೊಂದ್ ಕಡೆ DI ಸಪೋರ್ಟ್ ಮಾಡ್ತಾ ಇದೆ. ನೆಕ್ಸ್ಟ್ ಒಂದು 2-3 ಡಿಕೇಡ್ಸ್ ಅಲ್ಲಿ ಈ 140 CR ಪೀಪಲ್ ಅಲ್ಲಿ 40% ಒಂದೇ ಸಾಕು, 75% ಇಲ್ಲ 1 lakh. ಈಗ ಇಫ್ ಇನ್ ಕೇಸ್ FII ಏನಾದ್ರು ಈ ತರ ಅಗ್ರೆಸಿವ್ ಆಗಿ ಸೆಲ್ ಮಾಡ್ಕೊಂಡು ಹೋಗ್ತಾ ಇದೆ ಅಂತಂದ್ರೆ, ಅದೇ ಸ್ಟೇಜ್ ಅಲ್ಲಿ DI ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಲಿಲ್ಲ ಅಂತಂದ್ರೆ ನಮ್ಮ ಇಂಡಿಯನ್ ಮಾರ್ಕೆಟ್ ಏನಾಗುತ್ತೆ, ನಮ್ಮ ಕಂಟ್ರಿ ಎಕಾನಮಿ ಏನಾಗುತ್ತೆ, ಮಾರ್ಕೆಟ್ ಮೇಲೆ ಟ್ರಸ್ಟೇ ಹೋಗ್ಬಿಡುತ್ತೆ, ಕಂಪ್ನೀಸ್ ದಿವಾಳಿ ಆಗುತ್ತೆ, ಮಾರ್ಕೆಟ್ ಅಲ್ಲಿ ಕ್ಯಾಪಿಟಲ್ ಇರಲ್ಲ, ಕಂಟ್ರಿ ಎಕಾನಮಿ ಡೆವಲಪ್ ಆಗಲ್ಲ. ಆಸ್ ಅ ಸಿಟಿಜನ್ ಆಗಿ ನಾವು ನಮ್ಮ DIs ಟ್ರಸ್ಟ್ ಮಾಡಿ ಮಾರ್ಕೆಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಯೂಟ್ಯೂಬ್ ಚಾನಲ್. ನಾನು ಚಲಪತಿ, ನಿಮ್ಮ ಟ್ರೇಡಿಂಗ್ ಮೆಂಟರ್. ಸೊ ಇವತ್ತಿನ ವಿಡಿಯೋನಲ್ಲಿ ನಾವು FII ಮತ್ತು DI ಆಕ್ಟಿವಿಟಿ ಬಗ್ಗೆ ತಿಳ್ಕೊಳ್ಳೋಣ. FIIs ಮತ್ತು DIs ಒಂದು ಲಿಕ್ವಿಡಿಟಿ ಪ್ರೊವೈಡರ್ಸ್ ಅಂತ ಕರಿತೀವಿ ಸ್ಟಾಕ್ ಮಾರ್ಕೆಟಲ್ಲಿ. ಯಾವುದೇ ಒಂದು ಕಂಟ್ರಿ, ಡೆವಲಪಿಂಗ್ ಕಂಟ್ರೀಸ್ ಬೇಸಿಕಲಿ ಅವ್ರ ಕಂಟ್ರೀಸ್ ಬಂದು ನಮಗೆ ತುಂಬ ಹೈಲಿ ಡೆವಲಪ್ಡ್ ಆಗಬೇಕು, ಡೆವಲಪಿಂಗಿಂದ ಡೆವಲಪ್ಡ್ ಕಂಟ್ರೀಸ್ ಆಗಬೇಕಂತಂದರೆ ಒಂದು ದುಡ್ಡಿನ ರಿಕ್ವೈರ್ಮೆಂಟ್ ತುಂಬ ಇರುತ್ತೆ, ಅದನ್ನ ಫಂಡ್ ರಿಕ್ವೈರ್ಮೆಂಟ್ ಇರುತ್ತೆ. ಸೊ FII ಫಂಡ್ಸ್ ನಮ್ಮ ಇಂಡಿಯಾಗೆ ಫ್ಲೋ ಆಗ್ತಾ ಇದೆ ಅಂತಂದರೆ ನಮ್ಮ ಕಂಟ್ರಿನ ಸ್ಟ್ರೆಂತ್ ಅಂದರೆ ಆಪರ್ಚುನಿಟೀಸ್ ಅನ್ನೋದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್ಲು ಲಾಸ್ಟ್ 1 year ಬ್ಯಾಕ್ ಏನಾಗಿತ್ತು, ಚೈನಾ ಮಾರ್ಕೆಟ್ ಬಂದು ಕಂಪ್ಲೀಟ್ ಹಾಲ್ ಟೈಮ್ ಲೋ ಇತ್ತು. ಅಂದ್ರೆ ಅವರು ಚೈನಾ ಮಾರ್ಕೆಟ್ ಯಾವಾಗ ಶುರುವಾಯಿತು ಅಲ್ಲಿಂದ ಕಂಪ್ಲೀಟ್ ಹಾಲ್ ಟೈಮ್ ಲೋ ಹಿಟ್ ಆಗಿತ್ತು. ಅದೇ ನಮ್ಮ ಇಂಡಿಯನ್ ಮಾರ್ಕೆಟ್ ಏನಾಗಿದೆ, ಆಲ್ ಟೈಮ್ ಹೈಯಲ್ಲಿ ಹೋಗ್ತಾ ಇತ್ತು. ಜಸ್ಟ್ ಕಂಪೇರ್ ಮಾಡಿ, ಒಂದು ನಮ್ಮ ಜಸ್ಟ್ ನೈಬರ್ ಕಂಟ್ರಿ ಏನಾಗ್ತಿದೆ, ಆಲ್ ಟೈಮ್ ಲೋ ಹೋಗ್ತಿದೆ ಮಾರ್ಕೆಟ್, ನಮ್ಮ ಕಂಟ್ರಿ ಏನಾಗ್ತಿದೆ ಆಲ್ ಟೈಮ್ ಹೈ ಹೋಗ್ತಾ ಇದೆ. ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ, ಆ ಕಂಟ್ರಿನಲ್ಲಿ ಇನ್ವೆಸ್ಟ್ಮೆಂಟ್ಸ್ ಅನ್ನೋದು ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟ್ಮೆಂಟ್ಸ್ ಅನ್ನೋದು ಡಿಕ್ರೀಸ್ ಆಗ್ತಾ ಇದೆ, ನಮ್ಮ ಕಂಟ್ರಿನಲ್ಲಿ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟ್ಮೆಂಟ್ಸ್ ಬಂದು ಇನ್ಕ್ರೀಸ್ ಆಗ್ತಾ ಇದೆ ಅಂತ ಜಸ್ಟ್ ಒಂದು ಕಂಪ್ಯಾರಿಸನ್. ಅದು ಮೇ ಬಿ DIs ಇನ್ನು ಸ್ಟ್ರಾಂಗ್ ಆಗ್ತಿದ್ದಾರೆ, ನಮ್ಮ ರಿಟೇಲರ್ಸ್ ತುಂಬಾ ಸ್ಟ್ರಾಂಗ್ ಆಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಸುಮಾರು ಫ್ಯಾಕ್ಟರ್ಸ್ ಇರುತ್ತೆ. ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ, ಯಾವುದೇ ಒಂದು ಕಂಟ್ರಿ ಡೆವಲಪ್ಡ್ ಆಗಬೇಕು ಅಂತಂದ್ರೆ ಮೇಜರ್ 2 ಥಿಂಗ್ಸ್ ಬೇಕಾಗುತ್ತೆ. ಒಂದು FII ಇನ್ಫ್ಲೋ ಬೇಕಾಗುತ್ತೆ, ಅಂದ್ರೆ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಬಂದು ನಮ್ಮ ಕಂಟ್ರಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನಮ್ಮ ಬಿಸ್ನೆಸ್ ನ ಗ್ರೋ ಮಾಡಬೇಕಾಗಿರುತ್ತೆ. ನಮ್ಮ ಬಿಸ್ನೆಸ್ ಫಂಡ್ಸ್ ರಿಕ್ವೈರ್ಮೆಂಟ್ ಇರೋದ್ರಿಂದ ಯಾವಾಗ ಇನ್ಫ್ಲೋ ಬರುತ್ತೋ ಆ ಫಂಡ್ ನಾವು ಯೂಸ್ ಮಾಡ್ಕೊಂಡು ನಮ್ಮ ಕಂಟ್ರಿ ಎಕಾನಮಿನ ನಾವು ಡೆವಲಪ್ ಮಾಡ್ಕೋಬಹುದು. ಒಂದು ಎರಡನೇ ರಿಕ್ವೈರ್ಮೆಂಟ್ ಏನಂತಂದ್ರೆ, ನಾವು DIs ಅಂದ್ರೆ ಫಾರ್ ಎಕ್ಸಾಂಪಲ್ ನಾನೊಬ್ಬ ರಿಟೇಲರ್ ಮಾರ್ಕೆಟ್ ಪಾರ್ಟಿಸಿಪೆಂಟ್, ಇದೇ ತರ ನಮ್ಮ ಇಂಡಿಯಾದಲ್ಲಿ 140 ಕೋಟಿ ಜನ ಇದಾರಲ್ವಾ, ಅವ್ರಿಗೆ ಅರಿವು ಬರಬೇಕು ಸ್ಟಾಕ್ ಮಾರ್ಕೆಟ್ ಅನ್ನೋ ಒಂದು ಅಸೆಟ್ಸ್ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಹೇಳ್ಬಿಟ್ಟು. ಮೇ ಬಿ ಸ್ಟಾಕ್ ಮಾರ್ಕೆಟ್ಸ್ ಅಲ್ಲಿ ತುಂಬಾ ವೇರಿಯಸ್ ಪ್ರಾಡಕ್ಟ್ಸ್ ಇದೆ, ಮ್ಯೂಚುವಲ್ ಫಂಡ್ಸ್ ಇದೆ, ಬಾಂಡ್ಸ್ ಇದೆ, ಶೇರ್ಸ್ ಇದೆ, ಅಂಡ್ ಗೋಲ್ಡ್ ಇದೆ, ಕಮೋಡಿಟೀಸ್ ಇದೆ. ಸೊ ಈ ಎಲ್ಲಾ ಇನ್ಸ್ಟ್ರೂಮೆಂಟ್ಸ್ ಅಲ್ಲೂ ಅವರು ಬಂದು ಯಾವಾಗ ಬಂದು ಪಾರ್ಟಿಸಿಪೇಟ್ ಮಾಡ್ತಾರೋ ಅವಾಗ ಅಲ್ಲಿ ಪಾರ್ಟಿಸಿಪೆಂಟ್ಸ್ ಅಂದ್ರೆ ಲಿಕ್ವಿಡಿಟಿ ಅನ್ನೋದು ಕ್ರಿಯೇಟ್ ಆಗುತ್ತೆ. ಯಾವಾಗ ಲಿಕ್ವಿಡಿಟಿ ಕ್ರಿಯೇಟ್ ಆಗುತ್ತೋ ಅವಾಗ ನಮಗೆ ಗ್ರೋತ್ ಅನ್ನೋದು ಮಾರ್ಕೆಟ್ ಅಲ್ಲಿ ಆಗುತ್ತೆ. ಸೊ ಬಬಲ್ ಅಲ್ಲ, ಬಬಲ್ ಸಪರೇಟ್, ಗ್ರೋತ್ ಸಪರೇಟ್. ಸೊ ನಾವು ಮಾರ್ಕೆಟ್ ಎಕಾನಮಿ ಜೊತೆಗೆ ಹೋಗೋದು ಗ್ರೋತ್ ಆಗಿರುತ್ತೆ. ಬಬಲ್ ಅಂದ್ರೆ ಸಡನ್ ಆಗಿ ಬಂದು 1 year ಅಲ್ಲೇ ಡಬಲ್ ಟ್ರಿಪಲ್ ಮಾಡೋದನ್ನ ಬಬಲ್ ಅಂತ ಕರಿತೀವಿ. ಇಲ್ಲಿ ನಾವು ಗ್ರೋತ್ ಸಮೇತ ಹೋಗ್ಬೇಕಾಗಿರುತ್ತೆ. ಓಕೆನಾ? ಸೊ ಅದು ಹೇಗೆ ಅಂತ ನಾವು ತಿಳ್ಕೊಳ್ಳೋಣ. ಫಸ್ಟ್ ನಾಗ FII ಮತ್ತೆ DI ಆಕ್ಟಿವಿಟಿನ ಯಾವ ತರ ಇವ್ರ ಆಕ್ಟಿವಿಟೀಸ್ ನಡೆಯುತ್ತೆ, ಮತ್ತೆ ಈ ಆಕ್ಟಿವಿಟೀಸ್ ನಾವು ಎಲ್ಲಿ ಚೆಕ್ ಮಾಡೋದು ಅಂತ ಹೇಳ್ಬಿಟ್ಟು ಡೀಟೇಲ್ಡ್ ಆಗಿ ತಿಳ್ಕೊಂತ ಹೋಗೋಣ. ನೋಡಿ ಸ್ನೇಹಿತರೆ, FII DI ನಲ್ಲಿ ನಾವು ಅಂಡರ್ಸ್ಟ್ಯಾಂಡಿಂಗ್ ದ FII DIs ಇಸ್ ದ ಫಸ್ಟ್ ಕಾನ್ಸೆಪ್ಟ್ ನಾವು ತಿಳ್ಕೊಂತೀವಿ. ದೆನ್ ಬಂದು ಟಾಪ್ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಇನ್ ಇಂಡಿಯಾ ಅಂಡ್ ಟಾಪ್ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಇನ್ ಇಂಡಿಯಾ. ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಟಾಪ್ ಫಾರಿನ್ ಮತ್ತೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ಸ್ ಯಾವ್ದಂತ ನಾವು ತಿಳ್ಕೊಂತ ಹೋಗೋಣ. ಸೊ FII ಫುಲ್ ಫಾರ್ಮ್ ಏನಪ್ಪಾ ಅಂದ್ರೆ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ FII. DI ಅಂದ್ರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಅಂತ ಕರಿತೀವಿ. ಇನ್ನ ಒಂದು ಬರುತ್ತೆ, ಅದೇನಪ್ಪಾ ಅಂದ್ರೆ HNI ಅಂತ ಕರಿತೀವಿ. ಓಕೆನಾ? ಸೊ HNI, ಸೊ ಇದನ್ನ ನಾನು ಇಲ್ಲಿ ತಗೊಂತಾ ಇಲ್ಲ, ಬಿಕಾಸ್ HNI ಅನ್ನೋದು ಬಂದು ಇಂಡಿವಿಜುವಲ್ ಆಗಿರ್ತಾನೆ. ಸೊ ಇವ್ರ ಹತ್ರನೂ ತುಂಬಾ ಮನಿ ಅನ್ನೋದು ಫ್ಲೋ ಆಗುತ್ತೆ. ಓಕೆನಾ? ಬಟ್ HNIs ನಾವು ಇಲ್ಲಿ ಡಿಸ್ಕೌಂಟ್ ಬಿಕಾಸ್ ಅವ್ರು ಇಂಡಿವಿಜುವಲ್ ಆಗಿರೋದ್ರಿಂದ, ಹೈ ನೆಟ್ವರ್ತ್ ಇಂಡಿವಿಜುವಲ್ ಆಗಿರೋದ್ರಿಂದ, ಸೊ ನಾವು ಅವ್ರನ್ನ ಇನ್ಸ್ಟಿಟ್ಯೂಷನ್ ಅಲ್ಲಿ ನಾವು ಆಡ್ ಮಾಡಕ್ಕಾಗಲ್ಲ. ಈಗ ಫಸ್ಟ್ ಅಂಡರ್ಸ್ಟ್ಯಾಂಡಿಂಗ್ FIIs ಅಂಡ್ DIs ಹೇಗೆ ಅಂತ ನಾವು ತಿಳ್ಕೊಂತ ಹೋಗೋಣ. ಸೊ FIIs ಮತ್ತೆ DIs ಅಲ್ಲಿ ಫಸ್ಟ್ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಫಾರಿನ್ ಇನ್ಸ್ಟಿಟ್ಯೂಷನ್ಸ್ ಇನ್ವೆಸ್ಟರ್ಸ್ ಯಾರು ಆಗಿರಬಹುದು ಅಂತಂದ್ರೆ, ಇಟ್ ರೆಫರ್ಸ್ ಟು ಇನ್ವೆಸ್ಟ್ಮೆಂಟ್ ಫಂಡ್ಸ್ ಆರ್ ಇನ್ಸ್ಟಿಟ್ಯೂಷನ್ಸ್ ದಟ್ ಆರ್ ಇನ್ವೆಸ್ಟ್ ಇನ್ ದ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಆಫ್ ದ ಕಂಟ್ರಿ ಅದರ್ ದೆನ್ ವೇರ್ ದೇ ಹ್ಯಾವ್ ಬಿನ್ ಬೇಸ್ಡ್. ಅಂದ್ರೆ ಫಾರ್ ಎಕ್ಸಾಂಪಲ್ US ಮಾರ್ಕೆಟ್ ಅಲ್ಲಿ ಯಾವುದೋ ಒಂದು ಪೆನ್ಷನ್ ಫಂಡ್ ಕಂಪನಿ ಇದೆ, ಇಲ್ಲ ಅಂತಂದ್ರೆ ಮಾರ್ಗನ್ ಸ್ಟೇನ್ಲಿ ಅನ್ನೋ ಒಂದು ಕಂಪನಿ ಇದೆ. ಆ ಕಂಪನಿ ಅವ್ರ ದೇಶನ ಬಿಟ್ಟು ಬೇರೆ ಕಂಟ್ರಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ
ಬೇರೆ ಕಂಟ್ರೀಸ್ ಅಲ್ಲಿ ನಾವೇನಂತ ಕರಿತೀವಿ FII ಅಂದ್ರೆ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ ಅಂತ. ಬಿಕಾಸ್ ಈಗ ಫಾರ್ ಎಕ್ಸಾಂಪಲ್ ನಾವು ಇಂಡಿಯಾನಲ್ಲಿ ಇದ್ದೀವಿ, ಯಾವುದೋ ಒಂದು US ಬೇಸ್ಡ್ ಒಂದು ಹೆಡ್ಜ್ ಫಂಡ್ ಕಂಪನಿ ನಮ್ಮ ಇಂಡಿಯನ್ ಸ್ಟಾಕ್ಸ್ ಅಲ್ಲಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ ಅಂದ್ರೆ ನಮಗೆ ಅವರು ಬಂದು FII ಆಗಿರ್ತಾರೆ. ಸೊ ಅವ್ರು ಬಂದು UK ರಿಲೇಟೆಡ್ ಆಗಿರ್ಬೋದು, ಸಿಂಗಾಪುರ್ ರಿಲೇಟೆಡ್ ಅಥವಾ US ಎಲ್ಲೇ ಯಾವುದೇ ಕಂಟ್ರಿ ಆಗಿರ್ಬೋದು, ಅದರ್ ದೆನ್ ಇಂಡಿಯಾ ಯಾರೇ ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇನ್ಸ್ಟಿಟ್ಯೂಷನ್ಸ್ ಅವ್ರನ್ನ ನಾವು FIIs ಅಂತ ಕರಿತೀವಿ. ಅಂಡ್ ದೇ ಇನ್ಕ್ಲೂಡ್ ಮ್ಯೂಚುವಲ್ ಫಂಡ್ಸ್, ಇನ್ಶೂರೆನ್ಸ್ ಕಂಪನೀಸ್, ಪೆನ್ಷನ್ ಫಂಡ್ಸ್ ಅಂಡ್ ಅದರ್ ಟೈಪ್ಸ್ ಆಫ್ ಫಾರಿನ್ ಫಂಡ್ಸ್. ಅಂದ್ರೆ ಅವ್ರದ್ದು ಯಾವ ತರ ಟೈಪ್ಸ್ ಆಫ್ ಫಂಡ್ಸ್ ನಮ್ಮ ಇಂಡಿಯನ್ ಫ್ಲೋ ಆಗುತ್ತೆ ಅಂದ್ರೆ ಅವ್ರದ್ದು ಮ್ಯೂಚುವಲ್ ಫಂಡ್ಸ್, ಅವ್ರ ಕಂಟ್ರಿ ಮ್ಯೂಚುವಲ್ ಫಂಡ್ಸ್, ಅವ್ರ ಕಂಟ್ರಿ ಇನ್ಶೂರೆನ್ಸ್ ಕಂಪನೀಸು ಮತ್ತೆ ಪೆನ್ಷನ್ ಫಂಡ್ಸ್, ಸಮ್ ಅದರ್ ಫಂಡ್ಸ್ ಬಂದು ನಮಗೆ ಇನ್ಫ್ಲೋ ಆಗುತ್ತೆ. ಅವ್ರನ್ನ ಬಂದು ನಾವು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಕರಿತೀವಿ. ಡೊಮೆಸ್ಟಿಕ್ ಅಂದ್ರೆ ನಮ್ಮ ಇಂಡಿಯಾದಲ್ಲೇ ಇರ್ತಾರೆ, ಇವರು ಇಂಡಿಯಾನಲ್ಲೇ ರಿಜಿಸ್ಟರ್ ಆಗಿರ್ತಾರೆ, ಇಂಡಿಯನ್ ಬಿಸ್ನೆಸ್ ಅಲ್ಲೇ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಇವ್ರು ಯಾರು ಆಗಿರ್ತಾರೆ ಅಂದ್ರೆ DIIs ಆರ್ ಇನ್ವೆಸ್ಟೆಡ್ ಫಂಡ್ಸ್ ಇನ್ ದ ಇನ್ಸ್ಟಿಟ್ಯೂಷನ್ಸ್ ಬೇಸ್ಡ್ ಇನ್ ದ ಸೇಮ್ ಕಂಟ್ರಿ ವೇರ್ ದೇ ಇನ್ವೆಸ್ಟ್. ಅಂದ್ರೆ ಅವರು ನಮ್ಮ ದೇಶದವರೇ ಆಗಿರ್ತಾರೆ, ನಮ್ಮ ದೇಶದಲ್ಲೇ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂತ ಅರ್ಥ. ದೇ ಇನ್ಕ್ಲೂಡ್ ಡೊಮೆಸ್ಟಿಕ್ ಮ್ಯೂಚುವಲ್ ಫಂಡ್ಸ್, ಇನ್ಶೂರೆನ್ಸ್ ಅಂಡ್ ಅದರ್ ಪೆನ್ಷನ್ ಫಂಡ್ಸ್. ಅಂದ್ರೆ ಇವ್ರು ಯಾರಾಗಿರ್ಬೋದು ಅಂದ್ರೆ ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಆಕ್ಸಿಸ್ ಮ್ಯೂಚುವಲ್ ಫಂಡ್, SBI ಮ್ಯೂಚುವಲ್ ಫಂಡ್, ಮೋತಿಲಾಲ್ ಮ್ಯೂಚುವಲ್ ಫಂಡ್ಸ್ ಅಂತ ನೀವು ಕೇಳಿರ್ತೀರ. ಆ ಥರ ಮ್ಯೂಚುವಲ್ ಫಂಡ್ ಕಂಪನೀಸ್ ಇರುತ್ತೆ. ಇಲ್ಲ ಇನ್ಶೂರೆನ್ಸ್ ಕಂಪನೀಸ್ ಅಂದ್ರೆ ಲೈಕ್ LIC, ಇನ್ನು ಸುಮಾರು ಇನ್ಶೂರೆನ್ಸ್ ಕಂಪನೀಸ್ ಇರುತ್ತಲ್ವಾ. ಸೊ ಇನ್ಶೂರೆನ್ಸ್ ಕಂಪನೀಸ್ ಬಂದು ಆಗಿರ್ಬೋದು. ಅಂದ್ರೆ ಪೆನ್ಷನ್ ಫಂಡ್ಸ್, ನಾವು ಪೆನ್ಷನ್ ಅಂತ ಹೋಗುತ್ತಾ ಫಂಡ್, ಆ ಪೆನ್ಷನ್ ಫಂಡ್ಸ್ ನ ಯೂಸ್ ಮಾಡಿಕೊಂಡು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ಸ್ ನ ಮಾಡ್ತಾರೆ. ಅದ್ರ ಬರೋ ಪ್ರಾಫಿಟ್ಸ್ ನ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾರೆ. ಸೊ ಇದು ಒಂದು DII ಆಕ್ಟಿವಿಟಿ. ಸೊ DIIs ಬಂದು ಅವ್ರು ಹೇಗಿರ್ತಾರೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಆಕ್ಟಿವಿಟೀಸ್ ಅಂಡ್ ಇಂಪ್ಯಾಕ್ಟ್ ಆಫ್ FIIs ಅಂದ್ರೆ FIIs ನ ಆಕ್ಟಿವಿಟೀಸ್ ಏನು, ಅದ್ರ ಇಂಪ್ಯಾಕ್ಟ್ ಹೇಗಾಗುತ್ತೆ ಅಂತ ನಾವು ನೋಡ್ತಾ ಹೋಗೋಣ. ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಸೆಕ್ಯೂರಿಟೀಸ್, ಅವ್ರು ಏನ್ ಮಾಡ್ತಾರೆ, ಬಲ್ಕ್ ಅಲ್ಲಿ ಒಂದು ಬಿಗ್ ಅಮೌಂಟ್ ಅಲ್ಲಿ ಏನ್ ಮಾಡ್ತಾರೆ, ಸ್ಟಾಕ್ಸ್ ನ, ಬಾಂಡ್ಸ್ ನ, ಅದರ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ನ ಬೈ ಮತ್ತೆ ಸೆಲ್ ಮಾಡ್ತಾರೆ ಇನ್ ಲಾರ್ಜ್ ಸ್ಕೇಲ್. ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಲಾರ್ಜ್ ಸ್ಕೇಲ್ ಅಂದ್ರೆ ಬಿಗ್ ವಾಲ್ಯೂಮ್. ಸೊ ಅವರು 1000 2000 10,000 20,000 1,00,000 2,00,000 ಆ ಥರ ಟ್ರೇಡ್ ಮಾಡಲ್ಲ. ಮಾಡಿದ್ರೆ ಕ್ರೋರ್ಸ್ ಅಲ್ಲೇ ಇರುತ್ತೆ. ಅವ್ರ ವಾಲ್ಯೂಮ್ ಕ್ರೋರ್ಸ್ ಅಲ್ಲಿ ಇರುತ್ತೆ, ಇಲ್ಲ ವಾಲ್ಯೂಮ್ಸ್ ಲ್ಯಾಕ್ಸ್ ಅಥವಾ ಕ್ರೋರ್ಸ್ ಅಲ್ಲಿ ಇರುತ್ತೆ. ಅಮೌಂಟ್ ಮಾತ್ರ ಕ್ರೋರ್ಸ್ ಅಲ್ಲಿ ಇರುತ್ತೆ ಅವ್ರದ್ದು. ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ದ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಇನ್ ಅ ಲಾರ್ಜ್ ವಾಲ್ಯೂಮ್ ಅಂತ. ಸೊ ಅದು ನಮ್ಗೆ ಏನಾಗುತ್ತೆ ಅಂದ್ರೆ ಸಿಗ್ನಿಫಿಕೆಂಟ್ ಮಾರ್ಕೆಟ್ ಮೊಮೆಂಟಮ್ಸ್ ಅಂದ್ರೆ ಸೆಲ್ಲಿಂಗ್ ಮತ್ತೆ ಬೈಯಿಂಗ್ ಅಥವಾ ಬಿಗ್ ವಾಲ್ಯೂಮ್ಸ್ ಅಲ್ಲಿ ನಡೆಯೋದ್ರಿಂದ ನಮ್ಗೆ ಒಂದು ಬಿಗ್ ಬೂಮ್, ಬಿಗ್ ಡೌನ್ ಟ್ರೆಂಡ್ ಈ ತರ ನಮ್ಗೆ ಒಂದು ಮಾರ್ಕೆಟ್ ಫ್ಲಕ್ಚುಯೇಷನ್ಸ್ ಅನ್ನು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಇಂಪ್ಯಾಕ್ಟ್ ಆನ್ ಮಾರ್ಕೆಟ್. ಸೊ ಪಾಸಿಟಿವ್ FII ಇನ್ಫ್ಲೋಸ್ ಅಂದ್ರೆ ಪಾಸಿಟಿವ್ ಅಂತಂದ್ರೆ ಈಗ ಫಂಡ್ ಬಂದು ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ಬರ್ತಾ ಇದೆ. ಸೊ ಈಗ FIIs ಬಂದು ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ದಟ್ ಯೂಶಲಿ ಇಂಡಿಕೇಟ್ ದ ಫಾರಿನ್ ಕಾನ್ಫಿಡೆನ್ಸ್ ಇನ್ ದ ಕಂಟ್ರಿ ಎಕಾನಮಿ. ಈಗ ಇಂಡಿಯಾ ಬಂದು ಡೆವಲಪಿಂಗ್ ಕಂಟ್ರಿ ಅಲ್ವಾ. ಸೊ ಈಗ ನಾನೊಬ್ಬ ಇಂಡಿಯನ್ ಸಿಟಿಜನ್ ಆದ್ರೆ ನನಗೆ ಫಸ್ಟ್ ನಂಬಿಕೆ ಬೇಕು. ಏನ್ ನಂಬಿಕೆ? ನಾನು ಎಸ್ ಮೈ ಕಂಟ್ರಿ ಇಸ್ ಡೆವಲಪಿಂಗ್ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಎಕಾನಮಿ ಬೂಮ್ ಆಗ್ತಾ ಇದೆ, ನಾವು ಡೆವಲಪ್ ಆಗ್ತಾ ಇದ್ದೀವಿ. ಸೊ ರೀಸೆಂಟ್ ಆಗಿ ನಿಮ್ಗೊಂದು 8 months ಅಥವಾ 1 year ಬ್ಯಾಕ್ ನಿಮ್ಗೊಂದು 1.5 year ಬ್ಯಾಕ್ ನಿಮ್ಗೆ ಒಂದು ನ್ಯೂಸ್ ಗೊತ್ತಲ್ವಾ, ಲೈಕ್ ನಾವು ವಿ ಆರ್ ಬಿಟ್ ಇನ್ ದ ಯುರೋಪಿಯನ್ ಮಾರ್ಕೆಟ್ಸ್ ಅಂತ ಹೇಳ್ಬಿಟ್ಟು. ಅಂದ್ರೆ ಯುರೋಪಿಯನ್ ಕಂಟ್ರಿ ಎಕಾನಮಿ ಇದೆಯಲ್ವಾ, ಅದನ್ನ ನಾವು ಲೀಡ್ ಮಾಡಿ, ಐ ಥಿಂಕ್ ಇಂಗ್ಲೆಂಡ್ ಎಕಾನಮಿನ ನಾವು ಬ್ರಿಟನ್ ಎಕಾನಮಿ ನಾವು ಬ್ರೇಕ್ ಮಾಡಿ 5 trillion ಎಕಾನಮಿ ನಮ್ದು ಕ್ರಿಯೇಟ್ ಆಯ್ತು. ಅವರು ನಮ್ಗಿಂತ 5th largest ಎಕಾನಮಿ ಆಯ್ತು ನಮ್ದು, ಕರೆಕ್ಟ್ ಅಲ್ವಾ? 5th largest ಎಕಾನಮಿ ನಾವು ಆದ್ವಿ ಅಂಡ್ ಅವ್ರು ಬಂದು 6th ಪ್ಲೇಸ್ಗೆ ಹೋದ್ರು. ಸೊ ಯಾಕೆ ನಾವು 5th largest ಎಕಾನಮಿ ಆದ್ವಿ ಅಂದ್ರೆ ನಮ್ಮ ಮಾರ್ಕೆಟ್ ಕ್ಯಾಪಿಟಲ್, ನಮ್ಮ ಎಂಟೈರ್ ಇಂಡಿಯನ್ ಮಾರ್ಕೆಟ್ ಕ್ಯಾಪಿಟಲ್ ಏನಿದೆಯೋ ಅಷ್ಟು ವರ್ತ್ ಇದೆ ಅಂತ ಅರ್ಥ. ಸೊ 5 trillion ಎಕಾನಮಿ ನಾವು ರೀಚ್ ಮಾಡಿದ್ವಿ. ಸೊ ಇದಕ್ಕೆ ನಾವು ಹೇಳೋದು ಅದು ಯಾವ ತರ ಬಿಲ್ಡ್ ಆಗತ್ತೆ ಅಂದ್ರೆ ಈಸಿಯಾಗಿ ಬಿಲ್ಡ್ ಆಗಲ್ಲ. ನಮ್ಮ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅನ್ನೋದು ಆ ಲೆವೆಲ್ಗೆ ರೀಚ್ ಆಗ್ಬೇಕಾಗಿರತ್ತೆ. FII ಇನ್ಫ್ಲೂಸ್ ತುಂಬಾ ಬಿಸ್ನೆಸಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಬಿಸ್ನೆಸಸ್ ಗ್ರೋ ಆಗ್ತಾ ಇರುತ್ತೆ, ಕಂಟ್ರಿ ಎಕಾನಮಿ ಸ್ಟೇಬಲ್ ಆಗ್ತಾ ಇರುತ್ತೆ, ಕಂಪ್ಲೀಟ್ ಎಕಾನಮಿ ಡೆವಲಪಿಂಗ್ ಅಲ್ಲಿ ಇರುತ್ತೆ. ಅಟ್ ದ ಸೇಮ್ ಟೈಮ್ ಮಾರ್ಕೆಟ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ, ನಾವು ನಮ್ಮ ಎಂಟೈರ್ ಕಂಟ್ರಿ ಎಕಾನಮಿ ಸ್ಟ್ರೆಂತ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಸೊ ಅವಾಗ ನಾವು ಡೆವಲಪಿಂಗ್ ಇಂದ ಡೆವಲಪ್ಡ್ಗೆ ನಾವು ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಇದಕ್ಕೆ ನಾವು ಏನ್ ಹೇಳ್ತೀವಿ ಅಂದ್ರೆ ಪಾಸಿಟಿವ್ FII ಇನ್ಫ್ಲೋಸ್ ಇಂಡಿಕೇಟ್ಸ್ ದ ಕಾನ್ಫಿಡೆನ್ಸ್ ಇನ್ ದ ಎಕಾನಮಿ, ಕಂಟ್ರೀಸ್ ಎಕಾನಮಿ ಅಂಡ್ ಲೀಡಿಂಗ್ ಟು ರೈಸ್ ದ ಸ್ಟಾಕ್ ಮಾರ್ಕೆಟ್ ಪ್ರೈಸಸ್. ಅಂದ್ರೆ ಅದು ಯಾವಾಗ ನಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ ಅವಾಗ ಪ್ರೈಸಸ್ ಇನ್ಕ್ರೀಸ್ ಆಗುತ್ತೆ. ಔಟ್ಫ್ಲೋಸ್ ಕ್ಯಾನ್ ಲೀಡ್ ದ ಮಾರ್ಕೆಟ್ ಡಿಕ್ಲೈನ್ಸ್. ಈಗ ನಾನು ನಿಮ್ಗೆ ಹೇಳಿದ್ನಲ್ವಾ, ಚೈನಾ ಮಾರ್ಕೆಟ್ ಬಿದ್ದೋಗ್ತಾ ಇತ್ತು, ಆಲ್ ಟೈಮ್ ಲೋನ್ ಅಲ್ಲಿ ಇತ್ತು, ಇಂಡಿಯನ್ ಮಾರ್ಕೆಟ್ ಆಲ್ ಟೈಮ್ ಹೈ ಅಲ್ಲಿ ಇತ್ತು. ಸೊ ತುಂಬಾ ಡಿಫ್ರೆನ್ಸ್ ಇದೆಯಲ್ವಾ. ಸೊ ಇದು ಯಾಕೆ ಆಗತ್ತೆ ಅಂದ್ರೆ ಅಲ್ಲಿ ಫಂಡ್ಸ್ ವಿತ್ಡ್ರಾ ಆಗ್ತಾ ಇರುತ್ತೆ, ಯಾರು ಇಂಟ್ರೆಸ್ಟೇ ತೋರಿಸ್ತಾ ಇರಲ್ಲ ಅವ್ರ ಕಂಟ್ರಿ ಎಕಾನಮಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ. ಅಟ್ ದ ಸೇಮ್ ಟೈಮು ಬೇರೆ ಕಂಟ್ರಿ ಲೈಕ್ ಇಂಡಿಯಾ, ನಮ್ಮ ದೇಶದಲ್ಲಿ ತುಂಬಾ ಜನ ಇಂಟ್ರೆಸ್ಟ್ ತೋರಿಸ್ತಾ ಇದ್ರೆ ಫಂಡ್ಸ್ ನ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ, ಫಂಡ್ಸ್
ನಮ್ಮ ಕಂಟ್ರಿ ಎಕಾನಮಿ ಗ್ರೋಕ್ಕೆ, ಬಿಕಾಸ್ ಆಪರ್ಚುನಿಟೀಸ್ ಎಲ್ಲಿರುತ್ತೋ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸೊ ಅವ್ರಿಗೆ ಯಾವುದೇ ತರಹದ ವಿರೋಧ ಇರಲ್ಲ, ಈ ಕಂಟ್ರಿ ಆ ಕಂಟ್ರಿ ಅಂತ ಯಾವುದೇ ತರಹದ ಭೇದ ಭಾವ ಇರಲ್ಲ. ಅವ್ರಿಗೇನು ಎಲ್ಲಿ ನನಗೆ ಈಗ ಫಾರ್ ಎಕ್ಸಾಂಪಲ್ ನಾನೊಂದು 100 ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಆ 100 ರೂಪಾಯಿಗೆ ಅವ್ರು ಎರಡು ನೋಡ್ತಾರೆ. ಒಂದು ಸೇಫ್ಟಿ, ಯಾವ ತರಹದ ಸೇಫ್ಟಿ ಇದೆ ಅವ್ರ ಕಂಟ್ರಿ ಲಾಸ್ ಮತ್ತೆ ರೆಗ್ಯುಲೇಷನ್ಸ್ ರೂಲ್ಸ್ ನೋಡ್ತಾರೆ. ಇನ್ನೊಂದು ಬಂದು ಫಂಡ್ ರಿಟರ್ನ್ಸ್. ಸೊ ಇವೆರಡು ಎಲ್ಲಿ ಜಾಸ್ತಿ ಬರುತ್ತೋ, ಸೇಫ್ಟಿ ಚೆನ್ನಾಗಿದ್ದು ರಿಟರ್ನ್ಸ್ ಎಲ್ಲಿ ಚೆನ್ನಾಗಿ ಬರುತ್ತೋ ಆ ಕಂಟ್ರೀಸ್ ಮಾತ್ರ ಫೋಕಸ್ ಮಾಡ್ತಾರೆ. ಅದು ಇಂಡಿಯಾ ಆಗಿರ್ಬೋದು, ಇಲ್ಲ ಚೈನಾ ಆಗಿರ್ಬೋದು, ಇಲ್ಲ ಹಾಂಗ್ಕಾಂಗ್ ಆಗಿರ್ಬೋದು, ಸಿಂಗಾಪುರ್, ಯಾವುದೇ ಒಂದು ಕಂಟ್ರಿ ಆಗಿರ್ಬೋದು. ಸೇಫ್ಟಿ ಮತ್ತೆ ಅಂದ್ರೆ ಕಂಟ್ರಿ ಸ್ಮೂತ್ನೆಸ್ ಅಂತ ಕರಿತೀವಲ್ವಾ, ಗವರ್ನಮೆಂಟ್ ರೆಗ್ಯುಲೇಷನ್ ಸ್ಮೂತ್ನೆಸ್, ಇದು ಚೆನ್ನಾಗಿರ್ಬೇಕು. ಅಟ್ ದ ಸೇಮ್ ಟೈಮ್ ರಿಟರ್ನ್ಸ್ ಕಂಪ್ಯಾರಿಟಿವ್ಲಿ ಚೆನ್ನಾಗಿರ್ಬೇಕು, ಆಪರ್ಚುನಿಟೀಸ್ ಕಂಪ್ಯಾರಿಟಿವ್ಲಿ ಚೆನ್ನಾಗಿರ್ಬೇಕು. ಸೊ ಇದಕ್ಕೆ ನಾವೇನ್ ಮಾಡ್ತೀವಿ, ನಮ್ಮ ಇಂಡಿಯನ್ ಮಾರ್ಕೆಟ್ ಒಳ್ಳೆ ಆಪರ್ಚುನಿಟೀಸ್ ಇರೋದ್ರಿಂದ ಅವರು ಇನ್ಫ್ಲೋಸ್ ಅಂದ್ರೆ ಇನ್ವೆಸ್ಟ್ಮೆಂಟ್ಸ್ನ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಬಂದು ಮಾರ್ಕೆಟ್ ಸೆಂಟಿಮೆಂಟ್. FIs ಆರ್ ಆಫನ್ ಸೀನ್ ಆಸ್ ಅ ಟ್ರೆಂಡ್ ಸೆಟರ್ಸ್. ಇದು ಸ್ನೇಹಿತರೆ ಇದೆಲ್ಲ ಒನ್ ಟೈಮ್ ಇತ್ತು, ನಾನು ನಿಮ್ಗೆ ರಿಯಾಲಿಟಿ ಹೇಳ್ತೀನಿ. ಟ್ರೆಂಡ್ ಸೆಟರ್ಸ್ ಅಂತಂದ್ರೆ ಏನಪ್ಪಾ ಅಂದ್ರೆ, ಅವರು ಈಗ ಫಾರ್ ಎಕ್ಸಾಂಪಲ್ ಸ್ಟಾಕ್ ಮಾರ್ಕೆಟ್ ಈ ತರ ಒಂದು ಹಾಲ್ ಟೈಮ್ ಹೈ ಈ ಲೆವೆಲ್ಗೆ ಇದೆ ಅಂತ ತಿಳ್ಕೊಳ್ಳೋಣ. ಆದ್ಮೇಲೆ ಪ್ರೈಸ್ ಈ ತರ ಟ್ರೇಡ್ ಆಗ್ತಾ ಇತ್ತು ಈ ರೇಂಜ್ ಅಲ್ಲಿ. ಸೊ ಅವರು ಟ್ರೆಂಡ್ ನ ಸೆಟ್ ಮಾಡ್ತಾರೆ, ಅಂದ್ರೆ ನ್ಯೂ ಹೈನ ಬ್ರೇಕ್ ಮಾಡ್ತಾರೆ, ಮತ್ತೆ ಕರೆಕ್ಷನ್ ಮತ್ತೆ ನ್ಯೂ ಹೈನ ಬ್ರೇಕ್ ಮಾಡ್ತಾರೆ. ಅವರು ಟ್ರೆಂಡ್ ನ ಸೆಟ್ ಮಾಡ್ತಾರೆ ಎಲ್ಲಿ ಬೇಕು ಅಲ್ಲಿಗೆ. ಸೊ ಅದನ್ನ ನಾವೇನಂತ ಕರಿತೀವಿ, FIs ಅವ್ರ ಟ್ರೆಂಡ್ ನ ಸೆಟರ್ಸ್ ಅಂತ ಕರಿತೀವಿ. ಆದ್ರೆ ಅದ್ಯಾವ್ದು ಈಗ ನಡೆಯಲ್ಲ. ಒನ್ ಟೈಮಲ್ಲಿ ಇತ್ತು, ಬಿಫೋರ್ 2020, ಆಫ್ಟರ್ 2020, ಬಿಫೋರ್ ಕೋವಿಡ್, ಆಫ್ಟರ್ ಕೋವಿಡ್ ಅಂತ ನೀವು ಎರಡು ಬ್ಯಾಲೆನ್ಸ್ ಮಾಡಿ ಸಾಕು. ನಾನು ನಿಮ್ಗೆ ರಿಯಾಲಿಟಿ ಹೇಳ್ತೀನಿ ಹೇಗೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು. ಸೊ ಈಗ ಅವ್ರ ಟ್ರೆಂಡ್ ಸೆಟರ್ಸ್ ಅಂತ ಕನ್ಸಿಡರ್ ಮಾಡೋಣ ಆಸ್ ಆಫ್ ನಾವು. ಓಕೆನಾ? Okay, so their activities are closely watched and can influence the decisions of the other investors. So ಇದರ ಅರ್ಥ ಏನಪ್ಪಾ ಅಂತಂದ್ರೆ, ಲೆಟ್ಸ್ ಸೇ ಮಾರ್ಗನ್ ಸ್ಟೇನ್ಲಿ ಅನ್ನೋ ಸ್ಟಾಕು, ಓಕೆನಾ, 1,000 ಕೋಟಿ ರೂಪಾಯಿ ಝೊಮ್ಯಾಟೋನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ. ಲೆಟ್ಸ್ ಸೇ ಝೊಮ್ಯಾಟೋನಲ್ಲಿ ಅಟ್ 90 rupees ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ. ಓಕೆನಾ, 90 rupees ಅಲ್ಲಿ. ಸೊ ಮಾರ್ಗನ್ ಸ್ಟೇನ್ಲಿ 1,000 ಕೋಟಿ 1000 CR ಝೊಮ್ಯಾಟೋನಲ್ಲಿ ಏಕೆ ಇನ್ವೆಸ್ಟ್ಮೆಂಟ್ ಮಾಡ್ದ? ಯಾಕಂತಂದ್ರೆ 90 rupees ಅವ್ರ ಗ್ರೋತ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ. ಯಾವಾಗ ನನ್ಗೆ ಆ ವಿಷಯ ತಿಳಿತೋ, ನಾನು ಈ ಇನ್ಸ್ಟಿಟ್ಯೂಷನ್ ಜೊತೆಗೆ ನಾನು ಒಂದು 1 lakh rupees ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಲ್ವಾ. ಸೊ ದೇ ಆರ್ ದ ಇನ್ಸ್ಟಿಟ್ಯೂಷನ್ಸ್, ಅವ್ರ ಹತ್ರ 1,000 ಕೋಟಿ ಇದೆ, ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ಲಿ. ನಾನು ರಿಟೇಲರ್, ನನ್ನ ಹತ್ರ 1 ಲಕ್ಷ ರೂಪಾಯಿ ಇದೆ, ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ 90 rupees ಅಲ್ಲಿ. ಸೊ ಝೊಮ್ಯಾಟೊ 90 rupees ಇಂದ ಹೋಯ್ತು ಲೆಟ್ಸ್ ಸೇ 170 rupees. ಓಕೆನಾ. ಸೊ 170 rupees ಹೋದಾಗ ನನ್ಗೆ ಆಲ್ಮೋಸ್ಟ್ ನಿಯರ್ಲಿ 90% ಪ್ಲಸ್ ಪ್ರಾಫಿಟ್ ಆಗುತ್ತೆ. ಸೊ ಈ ತರ ಗ್ರೋತ್ ನ ನೋಡ್ತಾರೆ ಇನ್ಸ್ಟಿಟ್ಯೂಷನ್ಸ್. ಅದಕ್ಕೆ ನಾವು FIDA ಆಕ್ಟಿವಿಟಿನ ಕ್ಲೋಸ್ಲಿ ಮಾನಿಟರ್ ಮಾಡಬೇಕಾಗಿರುತ್ತೆ. ಅದನ್ನ ನಾವು ಮಾನಿಟರ್ ಮಾಡ್ತೀವಿ. ಅಟ್ ದ ಸೇಮ್ ಟೈಮು ಇದು ನಿಮ್ಗೆ ಈ ಡಾಟಾ ಬಂದು FIDA ಡಾಟಾ ಎಲ್ಲಿ ಸಿಗುತ್ತೆ ಅಂದ್ರೆ ಬ್ಲಾಕ್ ಡೀಲ್ಸ್ ಮತ್ತೆ ಬಲ್ಕ್ ಡೀಲ್ಸ್ ಅಂತ ಕರಿತೀವಿ. ಬ್ಲಾಕ್ ಡೀಲ್ಸ್ ಮತ್ತೆ ಬಲ್ಕ್ ಡೀಲ್ಸ್ ಸಪ್ರೇಟ್ ವಿಡಿಯೋಸ್ ನಾನು ನೆಕ್ಸ್ಟ್ ಬರೋ ಟಾಪಿಕ್ಸ್ ಅಲ್ಲಿ ನೀಟಾಗಿ ಹೇಳ್ಕೊಡ್ತೀನಿ. ಅಲ್ಲಿ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ ಎಷ್ಟು FIs ಬೈ ಮಾಡಿದ್ದಾರೆ, ಯಾವ ಪ್ರೈಸ್ಗೆ ಬೈ ಮಾಡಿದ್ದಾರೆ, ಎಷ್ಟು DIs ಬೈ ಮಾಡಿದ್ದಾರೆ, ಯಾವ ಪ್ರೈಸ್ಗೆ ಬೈ ಮಾಡಿದ್ದಾರೆ, ಅವ್ರ ಉದ್ದೇಶ ಏನು, ಎಷ್ಟು ಇನ್ಸ್ಟಿಟ್ಯೂಷನ್ಸ್ ಕಾಂಪಿಟೇಟಿವ್ ಆಗಿ ಬೈ ಮಾಡ್ತಿದ್ದಾರೆ. ಸೊ ಪ್ರತಿಯೊಂದು ಸ್ನೇಹಿತರೆ ಅದೊಂದು ಅದ್ಭುತವಾದ ಕಾನ್ಸೆಪ್ಟ್ ದಟ್ ವಿಲ್ ಗಿವ್ಸ್ ಯು ಅ ಕಂಪ್ಲೀಟ್ ಓಪನ್ ಸ್ಟ್ರಾಟಜಿ. ಅಂದ್ರೆ ಆ ಲೆವೆಲ್ ಇಂದ ಇನ್ಸ್ಟಿಟ್ಯೂಷನ್ಸ್ ಬೈ ಮಾಡಿದ್ಮೇಲೆ ಮೋಸ್ಟ್ ಆಫ್ ದ ಕೇಸಸ್ ಪ್ರೈಸ್ ಅದೇ ಬುಲ್ ರನ್ನೇ ಹೋಗುತ್ತೆ. ಅದು ಯಾವ ತರ ಅಂತ ನಾನು ನಿಮ್ಗೆ ಬ್ಲಾಕ್ ಡೀಲ್ ಮತ್ತೆ ಬಲ್ಕ್ ಡೀಲ್ಸ್ ಅಲ್ಲಿ ನೀಟಾಗಿ ಹೇಳ್ಕೊಡ್ತೇನೆ. ಸೊ ಇದು ಬಂದು ಆಕ್ಟಿವಿಟೀಸ್ ಆಫ್ FII ಇನ್ ಇಂಡಿಯಾ. ಓಕೆನಾ. ನೆಕ್ಸ್ಟ್ ಬಂದು ಆಕ್ಟಿವಿಟೀಸ್, ರೋಲ್ಸ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ DIs. ಸೊ DIs ಏನ್ ಬೇಕಾಗಿರುತ್ತೆ, ಮಾರ್ಕೆಟ್ ಸ್ಟೆಬಿಲೈಸೇಷನ್ ಬೇಕಾಗಿರುತ್ತೆ. ಅಂದ್ರೆ ಇವ್ರಿಗೆ FII ತರ ಬಿಗ್ ಟ್ರೆಂಡ್ಸ್ ನ ಸೆಟ್ ಮಾಡೋ ಅವಶ್ಯಕತೆ ಇರಲ್ಲ. ಇವ್ರಿಗೆ ಮಾರ್ಕೆಟ್ ಸ್ಟೇಬಲ್ ಆಗಿರ್ಬೇಕು. ಯಾಕೆಂತಂದ್ರೆ ಇದು ನಮ್ಮ ಕಂಟ್ರಿ, ನಮ್ಮ ದೇಶ, ನಮ್ಮ ಮಾರ್ಕೆಟ್ ಅಪ್ಸ್ ಅಂಡ್ ಡೌನ್ಸ್ ತುಂಬಾ ವೊಲಟಿಲಿಟಿ ಇದ್ರೆ ಇವರು ಪ್ರಾಬ್ಲಮ್ಸ್ ನ ಫೇಸ್ ಮಾಡಬೇಕಾಗತ್ತೆ. ಬಿಕಾಸ್ ಮಾರ್ಕೆಟ್ ಕ್ರ್ಯಾಶ್, ಮಾರ್ಕೆಟ್ ಅಪ್ ಈ ತರದಲ್ಲಿ ಅವರು ಲೂಸ್ ಆಗ್ಬೇಕಾಗಿರುತ್ತೆ. ಫಂಡ್ ಅನ್ನೋದು ಅವ್ರಿಗೂ ಲಾಸ್ ಆಗ್ತಿರತ್ತೆ. ಸೊ ಇದ್ಯಾವುದು ಬೇಡ, ಒಂದು ಸ್ಟೇಬಲ್ ಗ್ರೋತ್ ಇರಬೇಕು. ಅಂದ್ರೆ ನೋಡಿ ಈ ತರ. ಸೊ ನಿಧಾನಕ್ಕೆ ಒಂಚೂರು ಕರೆಕ್ಷನ್ ಬಂದ್ರೂ ಪರವಾಗಿಲ್ಲ, ಮತ್ತೆ ನಿಧಾನಕ್ಕೆ ಸ್ಟೇಬಲ್ ಗ್ರೋತ್, ನಿಧಾನಕ್ಕೆ ಒಂದು ಮೊಮೆಂಟಮ್ ಅನ್ನೋದು ಸ್ಟೇಬಲೈಸೇಷನ್, ಸ್ಟೇಬಲ್ ಆಗಿರ್ಬೇಕಾಗಿರುತ್ತೆ. ಸೊ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಮಾರ್ಕೆಟ್ ಸ್ಟೆಬಿಲೈಸೇಷನ್ ಅಂತ ಹೇಳ್ಬಿಟ್ಟು. DIs ಆರ್ ದ ಕಾಂಟ್ರಿಬ್ಯೂಟ್ ದ DIs ಆಫನ್ ಟು ಆಕ್ಟ್ ಆಸ್ ಅ ಕೌಂಟರ್ ಬ್ಯಾಲೆನ್ಸ್ ಟು ದ FIs. ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ, ಈಗ FI ಸಡನ್ ಆಗಿ ಸೆಲ್ ಮಾಡ್ಬಿಟ್ಟ ಅಂತಂದ್ರೆ DI ಬಂದು ಬೈ ಮಾಡ್ಬೇಕಾಗಿರುತ್ತೆ. When FIs are pull out the funds, DI may buy, providing the stability to the market. ಈಗ DI ಸೆಲ್ ಮಾಡಿ, FI ಸೆಲ್ ಮಾಡಿ, ಬೈ ಮಾಡೋದು ಯಾರು ಮತ್ತೆ ಮಾರ್ಕೆಟ್ ಅಲ್ಲಿ? ಸೊ ಅವಾಗ ಏನಾಗುತ್ತೆ, ಮಾರ್ಕೆಟ್ ಕ್ರ್ಯಾಶ್ ಆಗ್ಬಿಟ್ಟು ಡೈಲಿ ಲೋವರ್ ಸರ್ಕ್ಯೂಟ್ಸ್ ಅಂತ ಹೋಗ್ತಾ ಇರುತ್ತೆ, ಬ್ಲಡ್ ಬಾತ್ ಆಗುತ್ತೆ. ಸೊ ಅದಾಗಕ್ ಬಿಡಲ್ಲ, DIs ಅವಾಗ ಪುಲ್ ಮಾಡ್ತಾರೆ ಫಂಡ್ ನ. ನೆಕ್ಸ್ಟ್ ಎಕನಾಮಿಕ್ ಇಂಡಿಕೇಟರ್ಸ್. DI ಇನ್ವೆಸ್ಟ್ಮೆಂಟ್ಸ್ ಆರ್ ದ ಆಫನ್ ಸೀನ್ ಆಸ್ ಅ ರಿಫ್ಲೆಕ್ಷನ್ ಆಫ್ ಡೊಮೆಸ್ಟಿಕ್ ಎಕಾನಮಿಕ್ ಕಾನ್ಫಿಡೆನ್ಸ್ ಅಂಡ್ ಕಂಡೀಷನ್ಸ್ ಅಂತ. ಅಂದ್ರೆ
DIs ಇದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಇದನ್ನ ನೀವು ಅರ್ಥ ಮಾಡ್ಕೊಳ್ಳೇಬೇಕು. ಬಿಕಾಸ್ ನೀವೆಲ್ಲ ಯಾರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಈಗ ಡಿಸಿಷನ್ ತಗೊಂತಾ ಇದ್ದೀರಾ, ಈ ಫ್ಯಾಕ್ಟರ್ನ ಅರ್ಥ ಮಾಡ್ಕೊಳ್ಳಿ. ನೋಡಿ, ನಮ್ಮ ಇಂಡಿಯಾ ಒಂದು ಡೆವಲಪ್ಡ್ ಎಕಾನಮಿ ಆಗ್ಬೇಕು ಅಂತಂದ್ರೆ ನಮಗೆ FI ಫಂಡ್ ಎಷ್ಟು ಬರುತ್ತೆ ಎಷ್ಟು ಹೋಗುತ್ತೆ ನಮ್ಗೆ ಅದು ಸಂಬಂಧ ಇಲ್ಲ. ಯಾವಾಗ ಆಪರ್ಚುನಿಟಿ ಇದೆ ಅಂದ್ರೆ FI ಬರ್ತಾನೆ, ಆಪರ್ಚುನಿಟಿ ಒಂದು ಚೂರ್ ಮಿಸ್ಬ್ಯಾಲೆನ್ಸ್ ಆಯ್ತು, ಇಲ್ಲ ಬೇರೆ ದೇಶದಲ್ಲಿ ನಮ್ಗಿಂತ ಆಪರ್ಚುನಿಟಿ ಜಾಸ್ತಿ ಇದೆ ಅಂತಂದ್ರೆ FI ಫಂಡ್ ನ ದುಡ್ಡು ವಿತ್ಡ್ರಾ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಯಾರು ಸ್ಟಾಪ್ ಮಾಡೋಕ್ಕಾಗಲ್ಲ. ಆ ಫಂಡ್ ನ ಸ್ಟಾಪ್ ಮಾಡೋ ರೈಟ್ಸ್ ನಮ್ಗಿಲ್ಲ. ಸೊ ಯಾವಾಗ ನಮ್ಮ ಕಂಟ್ರಿ ಸ್ಟ್ರಾಂಗ್ ಆಗುತ್ತೆ, ಯಾವಾಗ ನಮ್ಮ ಮಾರ್ಕೆಟ್ ಸ್ಟ್ರಾಂಗ್ ಆಗುತ್ತೆ ಅಂದ್ರೆ ಯಾವಾಗ DI ಸ್ಟ್ರಾಂಗ್ ಆಗ್ತಾರೋ ಅವಾಗ ನಮ್ಮ ಮಾರ್ಕೆಟ್ ಸ್ಟ್ರಾಂಗ್ ಆಗುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ DI ಯಾವಾಗ ಸ್ಟ್ರಾಂಗ್ ಆಗ್ತಾರೆ, ಈಗ ಇನ್ಶೂರೆನ್ಸ್ ಕಂಪ್ನೀಸ್ ಇದೆ, ಪೆನ್ಷನ್ ಕಂಪ್ನೀಸ್ ಇದೆ, ಅಂಡ್ ಮ್ಯೂಚುವಲ್ ಫಂಡ್ಸ್ ಕಂಪ್ನೀಸ್ ಇದೆ. ಇವೆಲ್ಲ DI ಪಾರ್ಟಿಸಿಪೆಂಟ್ಸ್ ನಮ್ಮ ಇಂಡಿಯಾದಲ್ಲಿ. ಸೊ ಇವ್ರಿಗೆ ಫಂಡ್ ಹೇಗೆ ಹೋಗುತ್ತೆ? ಈಗ ನಾನು ಹೋಗಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ತಾನೇ ಫಂಡ್ ಮ್ಯೂಚುವಲ್ ಫಂಡ್ಗೆ ಹೋಗೋದು, ಇಲ್ಲ ನಾನು ಪೆನ್ಷನ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಪೆನ್ಷನ್ ಫಂಡ್ಗೆ ಹೋಗೋದು, ಇಲ್ಲ ಇನ್ಶೂರೆನ್ಸ್ ಕಂಪ್ನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇನ್ಶೂರೆನ್ಸ್ಗೆ ಫಂಡ್ ಹೋಗೋದು. ಸೊ DISಗೆ ಫಂಡ್ ಹೋಗ್ಬೇಕಂದ್ರೆ ಫಸ್ಟ್ ನಾವ್ ಆಕ್ಟ್ ಮಾಡಬೇಕು ಅವ್ರಿಗೆ ಫಂಡ್ ಕೊಡಕ್ಕೆ. ಒಂದು ಎರಡನೇದು ಬಂದು ನಮ್ ನಾಲೆಜ್ ಇರೋದ್ರಿಂದ ನಾವೇ ಮಾರ್ಕೆಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು. ಈಗ ಸಡನ್ ಆಗಿ ಮಾರ್ಕೆಟ್ ಫಾಲ್ ಆಗ್ತಾ ಇದೆ ಅಂತಂದ್ರೆ DI ಸೆಲ್ ಮಾಡ್ತಾ ಇದೆ, ಇಲ್ಲ DI ಬೈ ಮಾಡ್ತಾ ಇದೆ, FI ಸೆಲ್ ಮಾಡ್ತಾ ಇದೆ, ನಾನು ಸೆಲ್ ಮಾಡ್ತಾ ಇದ್ದೀನಿ, ಎಲ್ಲಾ ರಿಟೇಲರ್ಸ್ ಸೆಲ್ ಮಾಡ್ತಾ ಇದಾರೆ ಅಂದ್ರೆ ಬರೀ DI ಮಾತ್ರ ಬೈ ಮಾಡಿ ಏನ್ ಮಾಡ್ತಾರೆ? ಅಲ್ಲಿ ನಾವು ಸಪೋರ್ಟ್ ಕೊಡ್ಬೇಕಾಗುತ್ತೆ. ನಮ್ಮ ಮಾರ್ಕೆಟ್ಗೆ ನಾವು ಕಾನ್ಫಿಡೆನ್ಸ್ ಕೊಡ್ಬೇಕಾಗತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ, DIs ನ ಸ್ಟ್ರಾಂಗ್ ಮಾಡಿ. FIs ಅವ್ರು ಬರ್ತಾರೆ, ಅವ್ರು ಹೋಗ್ತಾರೆ, ಅವ್ರ ಬಗ್ಗೆ ನೀವು ತಲೆನೇ ಕೆಡಿಸ್ಕೋಬೇಡಿ, ಓಕೆನಾ? ಸೊ ಯಾಕಂದ್ರೆ ವಿ ಕಾಂಟ್ ಟ್ರಸ್ಟ್ ದಿಮ್. ನಾವು ಲಾಂಗ್ ಡ್ಯೂರೇಷನ್ ಅಲ್ಲಿ FIs ನ ಟ್ರಸ್ಟ್ ಮಾಡ್ಕೊಂಡು ನಮ್ಮ ಮಾರ್ಕೆಟ್ ನ ಸ್ಟೇಬಲ್ ಮಾಡಕ್ ಆಗಲ್ಲ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, DIs ನ ಸ್ಟ್ರಾಂಗ್ ಆಗ್ಬೇಕು. ಫಸ್ಟ್ ನಮ್ಗೆ ಅರಿವು ಬರಬೇಕು. ಸ್ಟಾಕ್ ಮಾರ್ಕೆಟ್, ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಒನ್ ಆಫ್ ದ ಮೋಸ್ಟ್ ಆಪರ್ಚುನಿಟಿ ಮಾರ್ಕೆಟ್ ಅಂದ್ರೆ ಇಡೀ ಎಂಟೈರ್ ವರ್ಲ್ಡ್ ಅಲ್ಲಿ ಆಸ್ ಆಫ್ ನಾವು ನೀವು ನೋಡಿದಾಗ ದಿ ಹೈಯೆಸ್ಟ್ ಆಪರ್ಚುನಿಟಿ ಇದೆ ಅಂತಂದ್ರೆ ಅದು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮಾತ್ರ. ಅದನ್ನ ನಾವು ಅರ್ಥ ಮಾಡ್ಕೊಂಡು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಗ್ರೋಯಿಂಗ್ ಎಕಾನಮಿಯಿಂದ ಗ್ರೋನ್ ಅಂದ್ರೆ ಡೆವಲಪ್ಡ್ ಎಕಾನಮಿಗೆ ನಾವು ಕನ್ವರ್ಟ್ ಆಗಬೇಕು. ಏನ್ ನಮ್ಮ ದೇಶದಲ್ಲಿ ಎಷ್ಟು ಜನ ಇದ್ರೆ ನಿಯರ್ಲಿ 140 crore ಪ್ಲಸ್ ಪೀಪಲ್ ಇದ್ದಾರೆ. ಆದ್ರೆ ಸ್ಟಾಕ್ ಮಾರ್ಕೆಟ್ ಪಾರ್ಟಿಸಿಪೇಟ್ ಮಾಡೋರು ಎಷ್ಟು? ಡಿಮ್ಯಾಟ್ ಅಕೌಂಟ್ಸ್ ಇರೋದು ಹಾರ್ಡ್ಲಿ 20 CR ಡಿಮ್ಯಾಟ್ ಅಕೌಂಟ್ಸ್ ಇದೆ ಅಂತ ತಿಳ್ಕೊಳ್ಳೋಣ, ಅಷ್ಟೇ ಇರೋದು, ಜಾಸ್ತಿ ಇಲ್ಲ. ಈ 20 CR ಡಿಮ್ಯಾಟ್ ಅಕೌಂಟ್ಸ್ ಅಲ್ಲಿ ಆಕ್ಟಿವ್ ಡಿಮ್ಯಾಟ್ಸ್ ಅಂತ ಬಂದಾಗ ಸಮ್ವೇರ್ ಅರೌಂಡ್ ನಿಮ್ಗೆ ಒಂದು 10 ಕೋಟಿ ಸಿಗ್ಬೋದು ಆಕ್ಟಿವ್ ಡಿಮ್ಯಾಟ್ಸ್. ಅದರಲ್ಲೂ ಇದರಲ್ಲಿ ಟ್ರೇಡರ್ಸು, ಏನೋ ಸ್ಕ್ಯಾಲ್ಪರ್ಸು, ಇಂಟ್ರಾಡೇ ಪಾರ್ಟಿಸಿಪೆಂಟ್ಸ್, ಇವ್ರ ಜೊತೆ ಮಾರ್ಕೆಟ್ಗೆ ಜಾಸ್ತಿ ಏನು ಉಪಯೋಗ ಇಲ್ಲ. ಸೊ ಒಂದು ಒಳ್ಳೆ ಕಾನ್ಫಿಡೆನ್ಸ್ ಇನ್ವೆಸ್ಟರ್ಸ್ ಅಂತ ಬಂದಾಗ ಮೇ ಬಿ ಒಂದು 5 CR ಅಥವಾ ಲೆಟ್ಸ್ ಒಂದು 7 CR ಮೇ ಬಿ ಇರ್ಬೋದು. ಅದು ಜಾಸ್ತಿನೇ ಅನ್ಸುತ್ತೆ ನನಗೆ. ಸೊ ಇಷ್ಟೇ ಇರೋದು ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಪಾರ್ಟಿಸಿಪೆಂಟ್ಸ್. 140 CR ಪೀಪಲ್ ಇದ್ದಾರೆ, ಆದ್ರೆ ಪಾರ್ಟಿಸಿಪೆಂಟ್ಸ್ ಇಲ್ಲ. ನಿಮ್ಗೆ ಅರ್ಥ ಆಗ್ತಿದ್ಯಾ? ನೀವು ಅರ್ಥ ಮಾಡ್ಕೊಳ್ಳಿ. ಈಗ ನಾವಿರೋದು 2024 ಜನರೇಷನ್ ಈಗ ಏನ್ ನಡೀತಾ ಇದೆ. ನೆಕ್ಸ್ಟ್ ಬರೋದು ಕಂಪ್ಲೀಟ್ಲಿ AI ಬೇಸ್ಡ್ ಅಂಡ್ ಏನೋ ಸ್ಟಾಕ್ ಮಾರ್ಕೆಟ್ ಬೂಮ್. ಸ್ಟೂಡೆಂಟ್ಸ್ಗೆ ನಾಲೆಜ್ ಬರುತ್ತೆ, ಪ್ರಾಜೆಕ್ಟ್ಸ್ ಮಾಡ್ತಾರೆ, ಅವ್ರಿಗೆ ಒಳ್ಳೆ ನಾಲೆಜ್ ಸಿಗುತ್ತೆ ಸ್ಟಾಕ್ ಮಾರ್ಕೆಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಈಗ US ಮಾರ್ಕೆಟ್ಸ್ ಹೋದಾಗ ನಿಮಗೆ 60 to 70% ದ ಪೀಪಲ್ ಮನಿ ನಿಮ್ಗೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ US ಮಾರ್ಕೆಟ್ ಅಲ್ಲಿ ಹೋಗುತ್ತೆ. ನಮ್ಮ ಇಂಡಿಯಾದಲ್ಲಿ ಎಷ್ಟಿದೆ ಜಸ್ಟ್ ನೀವು ಅಬ್ಸರ್ವ್ ಮಾಡಿ. ಈಗ ನೆಕ್ಸ್ಟ್ ಬರೋ ಒಂದಷ್ಟು ನೆಕ್ಸ್ಟ್ ಕಪಲ್ ಆಫ್ ಇಯರ್ಸ್ ಅಲ್ಲಿ, ನೆಕ್ಸ್ಟ್ ಒಂದು 2-3 ಡಿಕೇಡ್ಸ್ ಅಲ್ಲಿ ಈ 140 CR ಪೀಪಲ್ ಅಲ್ಲಿ 40% ಬಂದ್ರೆ ಸಾಕು ಸ್ನೇಹಿತರೆ ಇಂಡಿಯನ್ ಮಾರ್ಕೆಟ್ಗೆ. ನಮ್ಮ ಇಂಡಿಯನ್ ಮಾರ್ಕೆಟ್ ಏನೀಗ ನಿಫ್ಟಿ 25,000 ಇದೆಯೋ ಅದು ಹೋಗುತ್ತೆ 75,000 ಇಲ್ಲ 1 lakh ಟಚ್ ಆಗುತ್ತೆ. ಸೊ ಅಷ್ಟು ಆಪರ್ಚುನಿಟಿ ಇದೆ ನಮ್ಮ ಇಂಡಿಯಾದಲ್ಲಿ. ಸೊ ಇದನ್ನ ಅರ್ಥ ಮಾಡ್ಕೊಂಡು ನಾವೇನ್ ಮಾಡ್ಬೇಕು, ನಮ್ಮ ಇಂಡಿಯನ್ ಎಕಾನಮಿನ ಸ್ಟ್ರಾಂಗ್ ಮಾಡ್ಬೇಕಾಗಿರತ್ತೆ. ಸೊ ನಾವು DIsಗೆ ಸಪೋರ್ಟ್ ಮಾಡಿ, ಇಲ್ಲ ಆಸ್ ಅ ರಿಟೇಲ್ ಇನ್ವೆಸ್ಟರ್ ಆಗಿ ಪಾರ್ಟಿಸಿಪೇಟ್ ಮಾಡಿ. ಏನೂ ಆಗಲ್ಲ, ಈಕ್ವಿಟಿ ಮಾರ್ಕೆಟ್ ಪಾರ್ಟಿಸಿಪೇಟ್ಸ್ ಮಾಡಿದ್ರೆ ನಿಮ್ಗೆ ಇನ್ನೂ ಒಳ್ಳೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಅಂಡ್ ನೀವು ರಿಟರ್ನ್ಸ್ ನ ಎಂಜಾಯ್ ಮಾಡ್ತೀರಾ ಆಸ್ ಮಾರ್ಕೆಟ್ ಗ್ರೋಸ್, ಓಕೆನಾ? ನೆಕ್ಸ್ಟ್, ಸೊ ಟಾಪ್ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇನ್ ಇಂಡಿಯಾ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಯಾರೆಲ್ಲ ಟಾಪ್ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇದ್ದಾರೆ ಅಂತ ನೋಡೋಣ. ಸೊ ಫಸ್ಟ್ ಒಂದು ಬ್ಲಾಕ್ ರಾಕ್ ಅಂತ, ಇವ್ರು ಬಂದು ನಿಯರ್ಲಿ $1 trillion ಕಂಪನಿ. ಇದು US ಬೇಸ್ಡ್ ಕಂಪನಿ. ಅಂಡ್ ದೆನ್ ಬಂದು ವ್ಯಾನ್ಗರ್ಡ್ ಗ್ರೂಪ್ ಅಂತ ಹೇಳ್ಬಿಟ್ಟು, ದೆನ್ JP Morgan ಅಸೆಟ್ಸ್ ಮ್ಯಾನೇಜ್ಮೆಂಟ್, ಅಂಡ್ ದೆನ್ ಗೋಲ್ಡ್ಮನ್ ಸ್ಯಾಚ್ಸ್, ಫ್ರಾಂಕ್ಲಿನ್, ಫೆಡೆಲಿಟಿ ಇನ್ವೆಸ್ಟ್ಮೆಂಟ್ಸ್ ಅಂಡ್ ಮಾರ್ಗನ್ ಸ್ಟ್ಯಾನ್ಲಿ. ಸೊ ಇವು ಬಂದು ಟಾಪ್ FIIs ನಮ್ಮ ಇಂಡಿಯಾದಲ್ಲಿ ಫಂಡ್ಸ್ ನ ಏನೋ ಇನ್ ಔಟ್ ಮಾಡ್ತಾ ಇರೋದು. ಅಂಡ್ ನೆಕ್ಸ್ಟ್ ಒಂದು ಟಾಪ್ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್, ಲೈಫ್ ಇನ್ಶೂರೆನ್ಸ್ LIC, ಒನ್ ಆಫ್ ದಿ ಟಾಪ್ ಗವರ್ನಮೆಂಟ್ ಆಥರೈಸ್ಡ್ ಅಂಡರ್ ಗವರ್ನಮೆಂಟ್ ಕಂಪನಿ, LIC ಇನ್ಶೂರೆನ್ಸ್ ಕಾರ್ಪೊರೇಷನ್. ದೆನ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಅಗೇನ್ ಒನ್ ಆಫ್ ದ ಬಿಗ್ DI ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ದೆನ್ HDFC ಮ್ಯೂಚುವಲ್ ಫಂಡ್ಸ್,
ದೆನ್ ICICI ಪ್ರೊಡೆನ್ಷಿಯಲ್ ಮ್ಯೂಚುವಲ್ ಫಂಡ್ಸು, ಆದಿತ್ಯ ಬಿರ್ಲಾ ಸನ್ ಲೈಫ್, UTI ಮ್ಯೂಚುವಲ್ ಫಂಡ್ಸು ಅಂಡ್ ದೆನ್ ಕೋಟಕ್ ಮಹೀಂದ್ರಾ ಮ್ಯೂಚುವಲ್ ಫಂಡ್ಸು. ಸೊ ಇವರು ಟಾಪ್ DIIs. ಇನ್ನ ತುಂಬಾ ಜನ ಇದ್ದಾರೆ DIIs, ಬಟ್ ನಾನು ಜಸ್ಟ್ ಒಂದು ಟಾಪ್ ಇವರೊಂದು 7 4+3 7 ಇವ್ರ DIIs ಒಂದು ಟಾಪ್ 7 ಮತ್ತೆ ಟಾಪ್ 7 FIs ನ ತಗೊಂಡು ನಿಮ್ಗೆ ಜಸ್ಟ್ ಎಕ್ಸಾಂಪಲ್ ತೋರಿಸ್ತಾ ಇದೀನಿ ಯಾರಿದ್ದಾರೆ ಅಂತ ಹೇಳ್ಬಿಟ್ಟು. ಓಕೆನಾ. ಸೊ ಇಷ್ಟು ಟಾಪ್ FIs ಮತ್ತೆ DIIs. ನೆಕ್ಸ್ಟ್ ನಾವು ಈ ಆಕ್ಟಿವಿಟೀಸ್ ನ ಎಲ್ಲಿ ಮಾಡೋದು ಅಂತ ಹೇಳ್ಬಿಟ್ಟು ನಾವು ಡೀಟೇಲ್ ಆಗಿ ತಿಳ್ಕೊಂತ ಹೋಗೋಣ. ಸೊ ಈಗ ನಾವು FI DI ಆಕ್ಟಿವಿಟೀಸ್ ನ ಹೇಗೆ ನಾವು ಚೆಕ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ನೋಡಿ ಸ್ನೇಹಿತರೆ, FI DI ಆಕ್ಟಿವಿಟೀಸ್ ನ ಚೆಕ್ ಮಾಡಕ್ಕೆ ನೀವು ಇದಕ್ಕೆ ಗೂಗಲ್ಗೆ ಹೋಗಿ. ಫಸ್ಟ್ ಗೂಗಲ್ಗೆ ಹೋಗಿದ ನಂತರ ಅಲ್ಲಿ ಟೈಪ್ ಮಾಡಿ ಡೈರೆಕ್ಟ್ ಆಗಿ FI DI ಆಕ್ಟಿವಿಟಿ ಅಂತ ಹೇಳ್ಬಿಟ್ಟು FI DI ಡೇಟಾ ಅಂತ ಟೈಪ್ ಮಾಡಿ. ನಿಮಗೆ ಫಸ್ಟ್ ಸೈಟ್ ಪಾಪಪ್ ಆಗುತ್ತೆ NSE ಇಂಡಿಯಾ. NSE ಇಂಡಿಯಾದಲ್ಲಿ ನಾವು ಹೋಗೋದು ಬೇಡ, ಅಲ್ಲಿ ನಿಮ್ಮ ರಿಪೋರ್ಟ್ನ ಡೌನ್ಲೋಡ್ ಮಾಡಬೇಕಾಗಿರುತ್ತೆ. ಸೊ ನಾವು FI DI ಮನಿ ಕಂಟ್ರೋಲ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಇದು ನಿಮಗೆ ಮೊಬೈಲ್ ಆ್ಯಪು ಸಿಗುತ್ತೆ. ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಮೊಬೈಲ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಚೆಕ್ ಮಾಡ್ಕೋಬಹುದು. ಇಲ್ಲ ಡೆಸ್ಕ್ಟಾಪ್ ವರ್ಜನ್ನು ಇದೆ, ಅಂದರೆ ವೆಬ್ಸೈಟ್ ಇದೆ ಅವ್ರದ್ದು, ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಸೊ FI ಆಕ್ಟಿವಿಟಿನ ಓಪನ್ ಮಾಡಿದಾದ್ಮೇಲೆ ಇಲ್ಲಿ ನಿಮಗೆ ಒಂದಷ್ಟು ಡಾಟಾ ಸಿಗುತ್ತೆ. ಒಂದು ಮಂತ್ ಟಿಲ್ ಡೇಟು, ಈ ಅಮೌಂಟು FI ಇದು ಮತ್ತೆ DI ಇದು. ಇಲ್ಲಿ ನೋಡಿ, ಇದು ಬಂದು FI ಡಾಟಾ, ಇದು ಬಂದು DI ಡಾಟಾ. ಸೊ ಫಸ್ಟ್ ಒಂದು ಡೇಟ್ ಅಂದ್ರೆ 6th August ಮಂತ್ ಟಿಲ್ ಡೇಟು. ಸೊ ಬಿಗಿನಿಂಗ್ ಆಫ್ ದ ಮಂತ್ ಇಂದ ಇಲ್ಲಿ ತನಕ, ಮಂತ್ ಯಾವಾಗ ಬಿಗಿನಿಂಗ್ ಆಯ್ತು 1st August ಅಲ್ವಾ, 1ನೇ ತಾರೀಕಿಂದ 6ನೇ ತಾರೀಕು ತನಕ FIs ಎಷ್ಟು ಟೋಟಲ್ ಅವ್ರು ಎಷ್ಟು ಸೆಲ್ ಮಾಡಿದ್ದಾರೆ ಅಂದ್ರೆ ಬೈಯಿಂಗ್ ಸೆಲ್ಲಿಂಗು ಕಂಬೈನ್ ಮಾಡಿದ್ರೆ 14,825 ಕೋಟಿ ಅವರು ಮಾರ್ಕೆಟ್ ಇಂದ ಹೊರಗಡೆ ತಗೊಂಡಿದ್ದಾರೆ ಫಂಡ್ ನ. ಅದೇ DIs ಏನ್ ಮಾಡಿದ್ರೆ 15,141 ಕೋಟಿ ಪಂಪ್ ಇನ್ ಮಾಡಿದ್ದಾರೆ. ಓಕೆನಾ. ಸೊ ಇದು ಬಂದು ಅವ್ರದ್ದು ಟೋಟಲ್ ಪರ್ಚೇಸ್ ವ್ಯಾಲ್ಯೂ, ಇದು ಬಂದು ಟೋಟಲ್ ಸೇಲ್ಸ್ ವ್ಯಾಲ್ಯೂ. FIs 59,158 ಕೋಟಿ ಅವರು ಬೈ ಮಾಡಿದ್ದಾರೆ ಕ್ಯಾಶ್ ಮಾರ್ಕೆಟ್ ಅಲ್ಲಿ. 73,984 ಕೋಟಿ ಅವ್ರು ಸೆಲ್ ಮಾಡಿದ್ದಾರೆ. ಸೊ ಟೋಟಲ್ ಡಿಫರೆನ್ಸ್ ಅಮೌಂಟ್ 14,800 ಕೋಟಿ ಅವರು ಮಾರ್ಕೆಟ್ ಇಂದ ಅವರು ವಿತ್ಡ್ರಾ ಮಾಡ್ಕೊಂಡಿದ್ದಾರೆ ನಮ್ಮ ಇಂಡಿಯನ್ ಮಾರ್ಕೆಟ್ ಇಂದ. ಸೊ DIs 68,726 ಕೋಟಿ ಬೈ, 53,584 ಕೋಟಿ ಸೆಲ್ ಮಾಡಿದರೆ, 15,000 ಕೋಟಿ ಅವರು ಪಂಪ್ ಇನ್ ಮಾಡಿದರೆ. ಆಗಸ್ಟ್ ತಿಂಗಳಲ್ಲಿ ಎಷ್ಟು ದಿನ, 1 2 3 4 ದಿನದಲ್ಲಿ ಎಷ್ಟು ಅಮೌಂಟು ಎಕ್ಸೆಸ್ ಅಮೌಂಟು ನಮಗೆ ಇನ್ ಆಗಿದೆ ಮಾರ್ಕೆಟ್ ಅಲ್ಲಿ. ಸೊ ಈಗ ನೀವು ಡೇಟ್ ವೈಸ್ ನೋಡೋದಾದ್ರೆ ನಿಮ್ಗೆ ಇವತ್ತು ಡೇಟ್ ಬಂದು 7th August, ಬಟ್ ನಿಮ್ಗೆ ಈ ಡಾಟಾ ಬಂದು ಆಫ್ಟರ್ 5:45 6:30 ಹಂಗೆ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಸಮ್ಟೈಮ್ಸ್ 7:30 ಅಪ್ಡೇಟ್ ಆಗುತ್ತೆ. ಒಟ್ನಲ್ಲಿ ನೀವು ಒಂದು ಬಿಫೋರ್ 8 ನೀವು ನೋಡಿ ನಿಮ್ಗೆ ಡಾಟಾ ಎಲ್ಲ ಅಪ್ಡೇಟ್ ಆಗಿರುತ್ತೆ. ಸೊ ಇಲ್ಲಿ ನೀವು 6th August ಅಲ್ಲಿ ಏನಾಗಿದೆ, 14,000 ಕೋಟಿ ಬೈ ಮಾಡಿದ್ರೆ, 17,000 ಕೋಟಿ ನಿಯರ್ ಬೈ 18,000 ಕೋಟಿ ಸೆಲ್ ಮಾಡಿದ್ರೆ, 3,531 ಕೋಟಿ ಎಕ್ಸೆಸ್ ಅಮೌಂಟ್ ನ ಸೆಲ್ ಮಾಡಿದ್ದಾರೆ ಅವರು. ಯಾರು? FIIs, ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್. ದೆನ್ DIs ಬಂದಾಗ ನಿನ್ನೆ ಏನ್ ಮಾಡಿದರೆ, 14,422 ಕೋಟಿ ಬೈ ಮಾಡಿದರೆ, 11,065 ಕೋಟಿ ಸೆಲ್ ಮಾಡಿದರೆ, ಎಕ್ಸೆಸ್ ಅಮೌಂಟ್ 3,357 ಕೋಟಿ ಎಕ್ಸೆಸ್ ಅಮೌಂಟ್ ಪಂಪ್ ಮಾಡಿದ್ದಾರೆ ಮಾರ್ಕೆಟ್ ಅಲ್ಲಿ. ಓಕೆನಾ, ಪಂಪ್ ಇನ್ ಆಗಿದೆ ಅಂತ ಹೇಳ್ಬಿಟ್ಟು. ಓಕೆನಾ, ಮಾರ್ಕೆಟ್ ಅಲ್ಲಿ ಎಂಟರ್ ಆಗಿದೆ. ಸೊ ಇದು ಬಂದು ನಿಮಗೆ ಡೇಟ್ ವೈಸ್ ಅಂದ್ರೆ ಆಗಸ್ಟ್, 5th August, 2nd August, 1st August. 1st August ಅಲ್ಲಿ 2,000 ಕೋಟಿ FI ಎಂಟರ್ ಆಗಿದೆ, 337 ಕೋಟಿ DI ಫಂಡ್ ನ ವಿತ್ಡ್ರಾ ಮಾಡ್ಕೊಂಡಿದ್ದಾರೆ. ಇದು ಡೇಟ್ ವೈಸ್ ನಿಮ್ಗೆ ಸಿಗುತ್ತೆ. ನೆಕ್ಸ್ಟ್ ಇದು ಮಂತ್ ವೈಸ್. ಇಲ್ಲಿ ಅಬ್ಸರ್ವ್ ಮಾಡಿ, ಜುಲೈ ಮಂತ್ ಅಲ್ಲಿ ಅಂದ್ರೆ ಲಾಸ್ಟ್ ಮಂತ್ FI ಎಷ್ಟು ಪರ್ಚೇಸ್ ಮಾಡಿದ್ರು, 3,55,944 ಕೋಟಿ FI ಪರ್ಚೇಸ್ ಮಾಡಿದರೆ, 3,50,536 ಕೋಟಿ ಸೆಲ್ ಮಾಡಿದರೆ. ಸೊ ಓವರ್ ಆಲ್ ಡಿಫ್ರೆನ್ಸ್ ಮಾಡಿದಾಗ ಗ್ರಾಸ್ ಪರ್ಚೇಸ್ ಮೈನಸ್ ಗ್ರಾಸ್ ಸೇಲ್ಸ್ ನೋಡಿದಾಗ ನಿಮಗೆ 5,400 ಕೋಟಿ ಮನಿ ಎಂಟರ್ ಆಗಿದೆ ಮಾರ್ಕೆಟ್ ಅಲ್ಲಿ. ಅದೇ ರೀತಿ 23,000 ಕೋಟಿ DI ಪಂಪ್ ಮಾಡಿದ್ರೆ, 5,000 ಕೋಟಿ FI ಪಂಪ್ ಮಾಡಿದ್ರೆ, 23,000 ಕೋಟಿ DI ಪಂಪ್ ಮಾಡಿದರೆ ಲಾಸ್ಟ್ ಮಂತ್ ಅಲ್ಲಿ. ಅದೇ ರೀತಿ ಜೂನ್ ನೋಡಿದಾಗ ನಿಮಗೆ ಲಾಸ್ಟ್ ಮಂತ್ ಜೂನ್ 1 month ಬಿಫೋರ್ ಪ್ರೀವಿಯಸ್ ಮಂತ್ ಅದಕ್ಕೆ 2,000 ಕೋಟಿ ಪಂಪ್ ಇನ್ ಆಗಿದೆ FI ಇದು. DI ಬಂದು 28,000 ಕೋಟಿ ಮನಿ ಆಡ್ ಆಗಿದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಿ, 42,000 ಕೋಟಿ ಮೇನ್ ಅಲ್ಲಿ ಫಂಡ್ ಅನ್ನೋದು ವಿತ್ಡ್ರಾ ಆಗಿದೆ. 42,000 ಕೋಟಿ FIIs ವಿತ್ಡ್ರಾ ಮಾಡ್ಕೊಂಡಿದ್ದಾರೆ ಇಂಡಿಯನ್ ಮಾರ್ಕೆಟ್ ಇಂದ. ಅದೇ ಮೇ ಮಂತ್ ಅಲ್ಲಿ 55,000 ಕೋಟಿ DI ಪಂಪ್ ಮಾಡಿದ್ದಾರೆ. ಜಸ್ಟ್ ನೀವು ಅಬ್ಸರ್ವ್ ಮಾಡಿ ಸ್ಟ್ರೆಂತ್ ಆಫ್ ದ DIs. ನಾನು ಇದನ್ನೇ ನಿಮ್ಗೆ ಹೇಳಕ್ ಕೊಟ್ಟಿದ್ದು. ಒಂದು ಸ್ಟೇಜ್ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಹೇಗಿತ್ತು ಅಂದ್ರೆ ಸ್ನೇಹಿತರೆ, ವಿ ಆರ್ ಡಿಪೆಂಡೆಂಟ್. ನಮ್ಮ ಇಂಡಿಯನ್ ಮಾರ್ಕೆಟ್ ಡಿಪೆಂಡೆಂಟ್ ಆಗಿತ್ತು. ಅದು ಹೇಗೆ ಡಿಪೆಂಡೆಂಟ್ ಆಗಿತ್ತು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಈ ತರ ಬಿಗ್ ಬೂಮ್ ಹೋಗ್ತಾ ಇದೆ ಅಂತಂದ್ರೆ, ಬಿಫೋರ್ 2020 ಹೇಳ್ತಾ ಇದ್ದೀನಿ ನಾನು, ಬಿಗ್ ಅಪ್ ಮೂವ್ ಹೋಗ್ತಾ ಇದೆ ಅಂತಂದ್ರೆ FIs ಟ್ರೈ ಮಾಡ್ತಾ ಇದ್ರು ಪ್ರೈಸ್ ನ. FIs ಈ ತರ ಬಿಗ್ ಮೂವ್ ನ ಟ್ರೈ ಮಾಡ್ತಿದ್ರು. ಇಲ್ಲಿ ಮತ್ತೆ ಈ ತರ ಡೌನ್ ಬೀಳ್ತಾ ಇದ್ದಾಗ FIs ಅಗ್ರೆಸಿವ್ ಆಗಿ ಸೆಲ್ ಮಾಡ್ತಿದ್ರು. ಓವರ್ ಆಲ್ FII ಡಾಮಿನೇಟೆಡ್ ಮಾರ್ಕೆಟ್ ಆಗಿತ್ತು ಇಂಡಿಯಾ ಒನ್ಸ್ ಅಪಾನ್ ಎ ಟೈಮ್.
ನಾನು ಕಳೆದ 3 ರಿಂದ 4 ವರ್ಷ ಏನ್ ಆಫ್ಟರ್ 2020 ಕೋವಿಡ್ ಆದ್ಮೇಲೆ ನಾನು ಮಾರ್ಕೆಟ್ ನ ನೋಡ್ತಾ ಇದ್ದೀನಿ ಸ್ನೇಹಿತರೆ. ಮಾರ್ಕೆಟ್ ಬಿಗ್ ಬೂಮ್ ಆಗ್ತಾ ಇದೆ ಅಂದ್ರೆ ಎಫ್ ಐ ಪಾರ್ಟಿಸಿಪೇಷನ್ ಎಷ್ಟಿರುತ್ತೋ ಗೊತ್ತಿಲ್ಲ, ಬಟ್ ಡಿ ಐ ಮಾತ್ರ ಅಗ್ರೆಸಿವ್ ಪಾರ್ಟಿಸಿಪೇಷನ್ ಇರುತ್ತೆ. ಒಂದು ಟ್ರೆಂಡ್ ಈ ತರ ಬಿಗ್ ಮೂವ್ ತಗೊಂಡೋಗ್ತಾ ಇದ್ದೇನೆ ಅಂತಂದ್ರೆ ಎಫ್ ಐ ಈವನ್ 50,000 crore ವಿತ್ಡ್ರಾ ಮಾಡಿದ್ರು, 50,000 crore ವಿತ್ಡ್ರಾ ಮಾಡಿದ್ರು, 75,000 crore ಡಿ ಐ ಪಾರ್ಟಿಸಿಪೇಟ್ ಬೈ ಮಾಡ್ತಾ ಇದ್ದೀನಿ. ಅಂದ್ರೆ ಮನಿ ಅನ್ನೋದು ಫ್ಲೋ ಆಗ್ತಾ ಇದೆ ಮಾರ್ಕೆಟ್, ಅಗ್ರೆಸಿವ್ ಮನಿ ಫ್ಲೋ ಆಗ್ತಾ ಇದೆ ಮಾರ್ಕೆಟ್ ಅಲ್ಲಿ. ಅದೇ ನಾವು ಬೇಕಾಗಿರೋದು. ಡಿ ಐ ಕಾನ್ಫಿಡೆಂಟ್ ಆಗಿರಬೇಕು, ಡಿ ಐ ಅನ್ನೋದು ಮೋರ್ ಪವರ್ಫುಲ್ ಆಗಿರಬೇಕು. ಯಾವಾಗ ಡಿ ಐ ಪವರ್ಫುಲ್ ಆಗ್ತಾನೋ ಅವಾಗ ಸ್ಟಾಕ್ ಮಾರ್ಕೆಟ್ ಅಷ್ಟು ಈಸಿಯಾಗಿ ಬೀಳಲ್ಲ, ಅದು ಲಾಂಗ್ ಟರ್ಮ್ ಅಲ್ಲಿ ತುಂಬಾ ಹೈ ಗ್ರೋತ್ ಆಗುತ್ತೆ. ಎಫ್ ಐಸ್ ಏನಾಗ್ತಾರೆ ಅಂದ್ರೆ ಅವ್ರು ಇಷ್ಟ ಬಂದಂಗೆ ಅವರು ಅಂದ್ರೆ ಯಾವಾಗ ಅವ್ರಿಗೆ ಆಪರ್ಚುನಿಟಿ ಇಲ್ಲ ಅಂತ ಅನ್ಸುತ್ತೋ ಅವಾಗ ಇಮಿಡಿಯೇಟ್ ಆಗಿ ಅವ್ರು ಏನ್ ಮಾಡ್ತಾರೆ, ಫಂಡ್ ನ ರೊಟೇಷನ್ ಮಾಡ್ತಾರೆ. ಅವ್ರ ಫಂಡ್ ನ ವಿತ್ಡ್ರಾ ಮಾಡಿ ಡಿಫ್ರೆಂಟ್ ಕಂಟ್ರೀಸ್ ಎಕಾನಮೀಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಬಟ್ ಡಿ ಐ ನಮ್ಮ ಮಾರ್ಕೆಟ್, ನಮ್ಮ ಕಂಟ್ರಿ ರಿಜಿಸ್ಟರ್ಡ್ ಕಂಪನೀಸು, ನಮ್ಮ ಪಬ್ಲಿಕ್ ದುಡ್ಡು, ನಾವು ನಮ್ಮ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನಮ್ಮ ಇಂಡಿಯಾನಲ್ಲಿರೋ ಕಂಪ್ನೀಸ್ಗೆ ಫಂಡ್ ನ ಅಲೋಕೇಟ್ ಮಾಡಿ ಅವ್ರಿಗೆ ಬಿಸ್ನೆಸ್ ಅಪರ್ಚುನಿಟೀಸ್ನ ಕೊಟ್ಟು ಅವ್ರ ಕಂಪ್ನಿ ಗ್ರೋತ್ ಆಗ್ತಾ ಇದ್ದಂಗೆ ನಾವು ಬೆನಿಫಿಟ್ ಆಗ್ತೀವಿ, ಅವರು ಬೆನಿಫಿಟ್ ಆಗ್ತಾರೆ. ಅದಕ್ಕೆ ನಮ್ಗೆ ಬೇಕಾಗಿರೋದು ಡಿ ಐ ಸ್ಟ್ರಾಂಗ್ ಆಗ್ಬೇಕಂತ. ಈಗ ಏನ್ ಕರೆಂಟ್ ಮಾರ್ಕೆಟ್ ರನ್ ಆಗ್ತಿದೆಯೋ ಡಿ ಐ ತುಂಬಾ ಸ್ಟ್ರಾಂಗ್ ಇದೆ. ನನ್ನ ಎಂಟೈರ್ ಸ್ಟಾಕ್ ಮಾರ್ಕೆಟ್ ನಾನು ಯಾವತ್ತೂ ನೋಡಿಲ್ಲ ಇಷ್ಟು ರೇಂಜ್ಗೆ ಡಿ ಐ ಸ್ಟ್ರಾಂಗ್ ಆಗಿರೋದು. ಆ ಲೆವೆಲ್ ಆಫ್ ಸ್ಟ್ರಾಂಗ್ನೆಸ್ ನನಗೆ ಕಾಣಿಸ್ತಾ ಇದೆ ಜಸ್ಟ್ 2024 ಅಲ್ಲಿ. ನಾವಿನ್ನು ಜಸ್ಟ್ 2024 ಅಲ್ಲಿ ನಾವು ನೋಡ್ತಿರೋದು. ಇನ್ ನೆಕ್ಸ್ಟ್ 1 ಡಿಕೇಡ್ 2 ಡಿಕೇಡ್ಸ್ ಅಲ್ಲಿ ನೋಡಿ ಸ್ನೇಹಿತರೆ, ಡಿ ಐ ಬಿಕಮ್ ದಿ ಬೆಸ್ಟ್ ದ ಹೈಲಿ ಮಾರ್ಕೆಟ್ ಲಿಕ್ವಿಡ್ ಪಾರ್ಟಿಸಿಪೆಂಟ್ ಆಗ್ತಾರೆ, ಹೈಲಿ ಮೋರ್ ಪವರ್ಫುಲ್ ಪಾರ್ಟಿಸಿಪೆಂಟ್ ಆಗ್ತಾರೆ ಮಾರ್ಕೆಟ್ಸ್ ಅಲ್ಲಿ. ಸೊ ಯಾವಾಗ ಅವ್ರು ಆ ಲೆವೆಲ್ ಆಫ್ ಪಾರ್ಟಿಸಿಪೆಂಟ್ ಆಗುತ್ತೋ ಅವಾಗ ನಮ್ಮ ಮಾರ್ಕೆಟ್ ಅನ್ನೋದು ತುಂಬಾ ಹೆಲ್ದಿ ಆಗಿರೋದು. ಓಕೆನಾ? ಸೊ ಈಗ ನೀವು ಹಂಗೆ ಅಬ್ಸರ್ವ್ ಮಾಡ್ತಾ ಹೋಗಿ, ಜಸ್ಟ್ ನಾನು ನಿಮ್ಗೆ ನಂಬರ್ಸ್ ತೋರಿಸ್ತಾ ಹೋಗ್ತೀನಿ, ಜಸ್ಟ್ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿ 35,000 ಕೋಟಿ ವಿತ್ಡ್ರಾ ಮಾಡಿದ್ದಾರೆ. ಯಾವಾಗ? ಏಪ್ರಿಲ್ 2024 ಅಲ್ಲಿ. ಯಾವಾಗ 35,000 ಕೋಟಿ ವಿತ್ಡ್ರಾ ಮಾಡಿದ್ರು, ನಾನು ನಿಮ್ಗೆ ಇನ್ನು ಈ ಮೇಲ್ಗಡೆ ತೋರಿಸ್ತೀನಿ. ನೋಡಿ, ಏಪ್ರಿಲ್ ಅಲ್ಲಿ 35,000 crores ಎಫ್ ಐ ವಿತ್ಡ್ರಾ ಮಾಡಿದಾಗ ಡಿ ಐ 44,000 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಆ ನಂಬರ್ ನೋಡಕ್ಕೆ ಖುಷಿ ಆಗುತ್ತೆ. 35,000 ಕೋಟಿ ವಿತ್ಡ್ರಾ ಮಾಡಿದ್ರೆ 44,000 ಕೋಟಿ ಡಿ ಐ ಇನ್ವೆಸ್ಟ್ ಮಾಡಿದ್ದಾರೆ. ನೋಡಿ, ಇಲ್ಲಿ 3,000 ಕೋಟಿ ಇನ್ವೆಸ್ಟ್ ಮಾಡಿದ್ರೆ 56,000 ಕೋಟಿ ಡಿ ಐ ಇನ್ವೆಸ್ಟ್ ಮಾಡಿದ್ದಾರೆ. 15,000 ಕೋಟಿ ವಿತ್ಡ್ರಾ ಮಾಡಿದ್ರೆ 25,000 crores ಇನ್ವೆಸ್ಟ್ ಮಾಡಿದ್ದಾರೆ. 35,000 ವಿತ್ಡ್ರಾ ಮಾಡಿದ್ರೆ ಎಫ್ ಐ 26,000 crores ಇನ್ವೆಸ್ಟ್ ಮಾಡಿದ್ದಾರೆ. 31,000 ಪಂಪ್ ಇನ್, 12,000 ಪಂಪ್ ಇನ್, 3,900, 12,700, 29,000 ವಿತ್ಡ್ರಾ, 25,000 ಮನಿ ಇನ್ ಆಗ್ತಾ ಇದೆ. ಸೊ ಓವರ್ ಆಲ್ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು, ಡಿ ಐ ಕಂಟಿನ್ಯೂಸ್ ಆಗಿ ಬೈಯರ್ಸ್ ಆಗಿದ್ದಾರೆ. ಅವ್ರು ಸೆಲ್ಲೇ ಮಾಡ್ತಾ ಇಲ್ಲ ಮಾರ್ಕೆಟ್ ಅಲ್ಲಿ. ಎವ್ರಿ ಸಿಂಗಲ್ ಮಂತ್ ಮನಿನ ಮಾರ್ಕೆಟ್ ಅಲ್ಲಿ ಆಡ್ ಮಾಡ್ತಾ ಹೋಗ್ತಾನೆ ಇದ್ದಾರೆ. ಸೊ ಇದು ನಿಮ್ಗೆ ಕಂಪ್ಲೀಟ್ ಡಾಟಾ ಸಿಗುತ್ತೆ 2023 ಏನಾಗಿದೆ ಅಂತ ಹೇಳ್ಬಿಟ್ಟು. ನೋಡಿ, 2023 ಅಗೈನ್ ಡಿ ಐಸ್ ಆರ್ ಕಂಟಿನ್ಯೂಸ್ ಬೈಯರ್ಸ್, ಹಾರ್ಡ್ಲಿ 1 or 2 months ಸೆಲ್ಲರ್ಸ್ ಅಷ್ಟೇನೆ ಕಂಟಿನ್ಯೂಸ್ಲಿ ಬೈ ಮಾಡ್ತಾನೆ ಇದ್ದಾರೆ. ಅಂಡ್ ನೋಡಿ, ಡಿ ಎಸ್ ನಿಮ್ಗೆ ಎಲ್ಲೂ ಜಾಸ್ತಿ ಸೆಲ್ಲಿಂಗ್ ಸಿಗೋದೇ ಇಲ್ಲ. ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ತುಂಬಾ ಚೆನ್ನಾಗಿದೆ ನೋಡಿ. ಸೊ 58,000 ಕೋಟಿ, 54,000 ಕೋಟಿ, 40,000 ಕೋಟಿ. ಯಾವಾಗ? ಜುಲೈ 2022, ಜೂನ್ 2022, ಮೇ 2022. ಮೇ, ಜೂನ್, ಜುಲೈ ಅಲ್ಲಿ ನಿಯರ್ಲಿ 1.5 ಲಕ್ಷ ಕೋಟಿ ವಿತ್ಡ್ರಾ ಮಾಡಿದ್ದಾರೆ ಎಫ್ ಐಸ್ ಇಂಡಿಯನ್ ಮಾರ್ಕೆಟ್ ಇಂದ. ಅವಾಗ ನಮ್ ಡಿ ಐ ಎಷ್ಟು ಇನ್ವೆಸ್ಟ್ ಮಾಡಿದೆ? ಸಾರಿ, ಈ ಮೂರು ತಿಂಗಳು. ಸೊ 50,000 ಕೋಟಿ, 46,000 ಕೋಟಿ, 30,000 ಕೋಟಿ ನಿಯರ್ಲಿ. ಸೊ 80 ಪ್ಲಸ್ 1,30,000 ಚಿಲ್ಲರೆ ಕೋಟಿ, ನಿಯರ್ಲಿ 1,40,000 ಕೋಟಿ ಇನ್ವೆಸ್ಟ್ಮೆಂಟ್ ನಮ್ ಡಿ ಐ ಮಾಡಿದ್ದಾರೆ. ಸೊ ಆ ಸ್ಟ್ರಾಂಗ್ನೆಸ್ ಅನ್ನೋದು ಕಾಣಿಸ್ತದೆ ಡಿ ಐ ಅಲ್ಲಿ. ಅದೇ ನಮ್ಗೆ ಬೇಕಾಗಿರೋದು. ಓಕೆನಾ? ಸೊ ನೆಕ್ಸ್ಟ್ ಹಂಗೆ ನೀವು ಅಬ್ಸರ್ವ್ ಮಾಡಿ ನೋಡಿ, 2022 ಕಂಪ್ಲೀಟ್ ಡಿಸಾಸ್ಟರ್. ಎಫ್ ಐ ಕಂಟಿನ್ಯೂಸ್ ಆಗಿ ಫಂಡ್ ನ ವಿತ್ಡ್ರಾ ಮಾಡಿದ್ದಾರೆ ಇಂಡಿಯನ್ ಮಾರ್ಕೆಟ್ ಇಂದ. ನೋಡಿ, ಕಂಟಿನ್ಯೂಸ್ ಆಫ್ ದ ಬೈ. ಡಿ ಐ ಬಂದು ಕಂಟಿನ್ಯೂಸ್ ಆಗಿ ಬೈ ಮಾಡ್ತಾ ಇದ್ದಾರೆ. ಈಗ ಇಫ್ ಇನ್ ಕೇಸ್ ಎಫ್ ಐ ಏನಾದ್ರು ಈ ತರ ಅಗ್ರೆಸಿವ್ ಆಗಿ ಸೆಲ್ ಮಾಡ್ಕೊಂಡು ಹೋಗ್ತಾ ಇದೆ ಅಂತಂದ್ರೆ, ಅದೇ ಸ್ಟೇಜ್ ಅಲ್ಲಿ ಡಿ ಐ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಲಿಲ್ಲ ಅಂತಂದ್ರೆ ನಮ್ ಇಂಡಿಯನ್ ಮಾರ್ಕೆಟ್ ಏನಾಗುತ್ತೆ, ನಮ್ ಕಂಟ್ರಿ ಎಕಾನಮಿ ಏನಾಗುತ್ತೆ, ನಮ್ ಜಸ್ಟ್ ಥಿಂಕ್ ಮಾಡಿ, ನಮ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಏನ್ ನಾವೀಗ 5th largest ಎಕಾನಮಿ ಅಂತ ಏನ್ ಕರೀತಾ ಇದೀವಿ, ಇದ್ಯಾವುದು ನಮ್ ರಿಯಾಲಿಟಿ ಆಗ್ತಾ ಇರ್ಲಿಲ್ಲ. ಸೊ ಅದಕ್ಕೆ ಡಿ ಐ ಸಪೋರ್ಟ್ ತುಂಬಾ ಬೇಕಾಗಿರತ್ತೆ. ಎಕ್ಸಾಕ್ಟ್ಲಿ ನಮ್ಗೆ ಅದೇ ಇಲ್ಲ ನೋಡಿ, ಕಂಟಿನ್ಯೂಷನ್ ಆಫ್ ಬೈಯರ್ಸ್. ಡಿ ಐ ಕಂಟಿನ್ಯೂಸ್ ಆಗಿ ಬೈ ಮಾಡ್ತಿದ್ದಾರೆ. ಇಲ್ಲಿ ಕಂಟಿನ್ಯೂಷನ್ ಆಫ್ ಸೆಲ್ಲಿಂಗ್ ಇದೆ. ಯಾವಾಗ? 2021 ಅಲ್ಲಿ ಡಿ ಐಸ್ ಸೆಲ್ ಮಾಡಿದ್ದಾರೆ ಅಂಡ್ ಎಫ್ ಐಸ್ ಬೈ ಮಾಡಿದ್ದಾರೆ 2021 ಅಲ್ಲಿ. ಅದಾದ್ಮೇಲೆ ನಿಮಗೆ 2020 ನಾವು ಕೋವಿಡ್ ನ ನೋಡೋಣ. ಸೊ 2020 ಕೋವಿಡ್ ಅಲ್ಲಿ ಮಾರ್ಕೆಟ್ ಅಂದ್ರೆ ವರ್ಲ್ಡ್ ಒಂದು ಮೇಜರ್ ಕ್ರಾಶ್ ಅನ್ನೋದಾಯ್ತು.
ಸೊ ಕ್ರಾಶ್ ಆದಾಗ ನಮ್ಗೆ ಇಂಟ್ರೆಸ್ಟಿಂಗ್ ಸ್ಟೋರಿ ಏನಂತಂದ್ರೆ FII ಸ್ಟ್ರಾಂಗ್ ನಮ್ಮ ಇಂಡಿಯಾನ ಸಪೋರ್ಟ್ ಮಾಡ್ತಾ ಇದಾರಾ ಅಥವಾ DI ಸಪೋರ್ಟ್ ಮಾಡ್ತಾ ಇದಾರ? ಈಗ ಮಾರ್ಕೆಟ್ ಕ್ರಾಶ್ ಆದಾಗ FII ಸೆಲ್ ಮಾಡಿ DI ಸೆಲ್ ಮಾಡಿ ಮಾರ್ಕೆಟ್ ಪಾತಾಳಕ್ಕೆ ಹೋಗಿ ಇನ್ನೇನ್ ಮಾರ್ಕೆಟ್ ಎದ್ದೇಳಕ್ಕೆ ಆಗಲ್ಲ ಅನ್ನೋ ಸ್ಟೇಜ್ ಅಲ್ಲಿ ಯಾರು ನಮ್ಗೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಇವ್ರು ಸಪೋರ್ಟ್, ಕೋವಿಡ್ ಅನ್ನೋ ಒಂದು ಏನು ಮೇಜರ್ ವರ್ಲ್ಡ್ ಕ್ರಾಶ್ ಆಯ್ತೋ ಅಲ್ಲಿ ನಮ್ಗೆ ಸಪೋರ್ಟ್ ಯಾರು ಮಾಡ್ತಿದ್ದಾರೆ, FII ನಾವು ಯಾರನ್ನ ಟ್ರಸ್ಟ್ ಮಾಡ್ಬೋದು ಅಂತ ಇದೊಂದು ಡಿಫಿಕಲ್ಟ್ ಸಿಚುವೇಶನ್ ಅಂತ ತಗೊಳ್ಳೋಣ. ಇದೊಂದು ಡಿಫಿಕಲ್ಟ್ ಸಿಚುವೇಶನ್ ನಮ್ಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಚೆಕ್ ಮಾಡೋಣ. ಲೆಟ್ಸ್ ಸಿ ಫೆಬ್ರವರಿ ಅಂಡ್ ಮಾರ್ಚ್, ಓಕೆನಾ? ಸ್ಪೆಷಲಿ ಮಾರ್ಚ್ ನಮಗೆ ಮೇಜರ್ ಇಂಪ್ಯಾಕ್ಟ್ ಆಗಿದೆ ಇಂಡಿಯನ್ ಮಾರ್ಕೆಟ್ ಫಾಲ್ ಅಲ್ಲಿ, ಫೆಬ್ರವರಿ ಮತ್ತೆ ಮಾರ್ಚ್. ಸ್ನೇಹಿತರೆ, ಫೆಬ್ರವರಿ ಅಂಡ್ ಮಾರ್ಚ್ ಅಲ್ಲಿ 65,000 ಕೋಟಿ FII ವಿತ್ಡ್ರಾ ಮಾಡಿದೆ, 12,000 ಕೋಟಿ ವಿತ್ಡ್ರಾ ಮಾಡಿದೆ. 65 + 12 ನಿಯರ್ಲಿ 77,000 ಕೋಟಿ 2 ತಿಂಗಳಲ್ಲಿ ವಿತ್ಡ್ರಾ ಮಾಡಿದ್ರು FIIs. ಅಂದ್ರೆ ನಮ್ಗೆ ಸಪೋರ್ಟ್ ಮಾಡಲಿಲ್ಲ, ರೆಸೆಷನ್ ಬಂತಂತ ಹೇಳ್ಬಿಟ್ಟು ಡಂಪ್ ಮಾಡ್ಬಿಟ್ಟು ಹೋಗ್ಬಿಟ್ರು. ಅದೇ ಟೈಮ್ಗೆ ನಮ್ಗೆ DI ಏನ್ ಮಾಡ್ತು, ಈವನ್ ಅಂತಹ ಡಿಫಿಕಲ್ಟ್ ಟೈಮ್ಸ್ ಅಲ್ಲಿ 55,000 ಕೋಟಿ ಮತ್ತೆ 16,000 ಕೋಟಿ ಬೈ ಮಾಡಿ ಮಾರ್ಕೆಟ್ಗೆ ಕ್ರಾಶ್ ಆಗ್ತಾ ಇದೆ. ಒಂದ್ ಸೈಡ್ ಮಾರ್ಕೆಟ್, ಇನ್ನೊಂದ್ ಕಡೆ DI ಸಪೋರ್ಟ್ ಮಾಡ್ತಾ ಇದೆ. ಎಷ್ಟು ಅಂತ ಕ್ರಾಶ್ ಆಗುತ್ತೆ, ನಿಫ್ಟಿ ಬಂದು ಎಷ್ಟು 12,000 13,000 ನಿಯರ್ ಬೈ ಇದ್ದಾಗ 12,000 ನಿಯರ್ಲಿ ಅದು ಬಂದಿತ್ತು 7,000 ಬಿಲೋ ಬಂದ್ಬಿಟ್ಟಿತ್ತು ನಿಯರ್ಲಿ ಅಲ್ವಾ. ಸೊ ಆ ತರ ಒಂದು ಕ್ರಾಶ್ ಆದಾಗ, ಕಂಪ್ಲೀಟ್ ಕ್ರಾಶ್ ಆದಾಗ ನಮ್ಗೆ ಏನಾಗಿತ್ತು, DIs ಸಪೋರ್ಟ್ ಮಾಡ್ತಿದ್ದಾರೆ. ಅವರು ಸಪೋರ್ಟ್ ಮಾಡಲ್ಲ ಅಂದ್ರೆ ಮತ್ತೆ ಏನಾಗುತ್ತೆ, ಮಾರ್ಕೆಟ್ ಇನ್ನೂ ಬಿದ್ದೋಗುತ್ತೆ, ಓಕೆನಾ? ಸೊ ಅವಾಗ ಮಾರ್ಕೆಟ್ ಮೇಲೆ ಟ್ರಸ್ಟೇ ಹೋಗ್ಬಿಡತ್ತೆ, ಕಂಪ್ನೀಸ್ ದಿವಾಳಿ ಆಗತ್ತೆ, ಮಾರ್ಕೆಟ್ ಅಲ್ಲಿ ಕ್ಯಾಪಿಟಲ್ ಇರಲ್ಲ, ಸೊ ತುಂಬಾ ಇಶ್ಯೂಸ್ ಆಗುತ್ತೆ, ಕಂಟ್ರಿ ಎಕಾನಮಿ ಡೆವಲಪ್ ಆಗಲ್ಲ. ಸೊ ಇದೆಲ್ಲ ಆಗ್ಬಾರ್ದಂದ್ರೆ ನಮ್ಗೆ DIs ಅವತ್ತ ದುಡ್ಡು ಇದ್ದಕ್ಕೆ ತಾನೆ ಅವ್ರು ಅಷ್ಟು ಅಮೌಂಟ್ ನ ಪಂಪ್ ಮಾಡಕ್ಕಾಗಿದ್ದು. ಅವ್ರ ಹತ್ರ ದುಡ್ಡು ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು, ಆಸ್ ಅ ಸಿಟಿಜನ್ ಆಗಿ ನಾವು ನಮ್ಮ DIs ಅನ್ನು ಟ್ರಸ್ಟ್ ಮಾಡಿ ಮಾರ್ಕೆಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಓಕೆನಾ? ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸೊ ಇದು ಬಂದು ಕೋವಿಡ್ ಸ್ಟೋರಿ. ಸೊ ಇದೇ ರೀತಿ ನೀವು ಹಳ್ಳಿ ಡಾಟಾ ಎಲ್ಲ ಇದೆ ನಿಮಗೆ, ಟಿಲ್ 2007 ತನಕ ನಿಮ್ಗೆ ಡಾಟಾ ಇರುತ್ತೆ, ಎವ್ರಿ ಇಯರ್ ವೈಸ್ ನೀವು ಚೆಕ್ ಮಾಡ್ಕೋಬಹುದು. FII DI ಡಾಟಾ ಅಂತ ನೀವು ಗೂಗಲ್ ಅಲ್ಲಿ ಟೈಪ್ ಮಾಡಿದ್ರೆ ನಿಮ್ಗೆ ಎಕಾನಮಿ ಮನಿ ಕಂಟ್ರೋಲ್ ಅನ್ನೋ ವೆಬ್ಸೈಟ್ ಅಲ್ಲಿ ನಿಮಗೆ ಮಂತ್ಲಿ ವೈಸ್ ಕಂಪ್ಲೀಟ್ ಡಾಟಾ ಅನ್ನೋದು ಇಲ್ಲಿ ಸಿಕ್ಬಿಡತ್ತೆ, ಓಕೆನಾ? ಸೊ ಇದೇ ಒಂದು ಡಾಟಾನ ನೀವು ಅವ್ರದ್ದು ಪ್ಲೇ ಸ್ಟೋರ್ ಹೋಗ್ಬಿಟ್ಟು ಮನಿ ಕಂಟ್ರೋಲ್ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಅದರಲ್ಲೂ ನಿಮ್ಗೆ ಸಿಗತ್ತೆ ಪ್ಲೇ ಸ್ಟೋರ್ ಮನಿ ಅಂದ್ರೆ FII ಮತ್ತೆ DI ಡಾಟಾ. ಸೊ ನೀವು ಅಲ್ಲಿ ಚೆಕ್ ಮಾಡ್ಕೋಬಹುದು, ಓಕೆನಾ? ಸೊ ಇದಿಷ್ಟು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಮತ್ತೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಪಾರ್ಟಿಸಿಪೇಟ್ ಆಗುವಂತ ಒಂದು ಆಕ್ಟಿವಿಟಿ. ಸೊ ಇದನ್ನ ನಾವು ಎರಡು ರೀತಿ ತಗೊಂತೀವಿ, FII ಮತ್ತೆ DI ಆಕ್ಟಿವಿಟೀಸ್ ನ ನಾವು, ಅಂದ್ರೆ ಈ ಆಕ್ಟಿವಿಟೀಸ್ ನ ಕ್ರ್ಯಾಕ್ ಮಾಡಕ್ಕೆ ನಮಗೆ ಬೇಸಿಕಲಿ ನಾವು ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಆಗಿರೋದ್ರಿಂದ ನಮಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗಕ್ಕೆ ನಾವು ಬಲ್ಕ್ ಡೀಲ್ಸ್ ಮತ್ತೆ ಬ್ಲಾಕ್ ಡೀಲ್ಸ್ ಅಂತ ಕರಿತೀವಿ. ಆ ಡೀಲ್ಸ್ ನ ಯೂಸ್ ಮಾಡ್ಕೊಂಡು ನಾವು ಎಲ್ಲಿ ಯಾವ ಇನ್ಸ್ಟಿಟ್ಯೂಷನ್ ಬೈ ಮಾಡಿದೆ, ಯಾವ ಸ್ಟಾಕ್ ಅಲ್ಲಿ ಅಂತ ಹೇಳ್ಬಿಟ್ಟು ನಮಗೆ ರಿಪೋರ್ಟ್ ಸಿಗುತ್ತೆ NSE ಇಂದ. ನಾವು ಆ ರಿಪೋರ್ಟ್ ನ ಡೌನ್ಲೋಡ್ ಮಾಡ್ಕೊಂಡು ನಾವು ಡೀಟೇಲ್ಡ್ ಆಗಿ ಚೆಕ್ ಮಾಡ್ತೀವಿ. ಅದನ್ನ ನಿಮಗೆ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಇದಿಷ್ಟು ಕಂಪ್ಲೀಟ್ FII ಅಂಡ್ DI ಆಕ್ಟಿವಿಟಿ. ಇದ್ರ ಬಗ್ಗೆ ನಿಮ್ಗೆ ಏನೇ ಕ್ವಶನ್ಸ್ ಇದ್ರು ನೀವು ಕಮೆಂಟ್ಸ್ ಮುಖಾಂತರ ನೀವು ನಮ್ಗೆ ತಿಳಿಸ್ಬೋದು. ನಿಮ್ಮ ಎಲ್ಲಾ ಕ್ವರೀಸ್ಗೆ ನಾವು ಆನ್ಸರ್ ಮಾಡ್ತೀವಿ. ಸೊ ಹ್ಯಾಪಿ ಟ್ರೇಡಿಂಗ್, ಒಳ್ಳೇದಾಗ್ಲಿ.